Press the bell button now. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಬಿರಾದರ್, ನಿಮ್ ಆನ್ಲೈನ್ ಪ್ರಾಡಕ್ಟ್ ಟ್ರೈನರ್ ಫ್ರಮ್ ಹಾರ್ವೆಸ್ ಸಕ್ಸಸ್ ಅಕಾಡೆಮಿಯಿಂದ. ಓಕೆ, ಇವತ್ತು 19th ಡೇ ಆನ್ಲೈನ್ ಟ್ರೈನಿಂಗ್ ಪ್ರಾಡಕ್ಟ್ ನಡೀತಿದೆ. ಆಲ್ಮೋಸ್ಟ್ ನೀವು 18th ಕ್ಲಾಸ್ ವರ್ಗೂ ಅಟೆಂಡ್ ಮಾಡಿರ್ತೀರಾ. ಸೊ ಇವತ್ತು 19th ಕ್ಲಾಸ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಡಾಕ್ಟರ್ ಮಾನಸ ಮೇಡಮ್ ಬದಲಾಗಿ ನಾನ್ ಬಂದಿದ್ದೀನಿ. ಓಕೆ, ಸೊ ಸ್ವಲ್ಪ ನಮ್ ಪ್ರಾಡಕ್ಟ್ ನಾಲೆಡ್ಜ್ ತಿಳ್ಕೊಳ್ಳೋಣ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಂಗೆ, ಓಕೆ, ನಮ್ದು ಹಾರ್ವೆಸ್ ಸಕ್ಸಸ್ ಅಕಾಡೆಮಿ. ಓಕೆ, ಇದ್ರಲ್ಲಿ ನಾವ್ ಕಲಿಯೋದು ಇರುತ್ತೆ, ಹೇಳ್ಕೊಡೋದು ಇರುತ್ತೆ, ಸಕ್ಸಸ್ ಆಗೋದು ಇರುತ್ತೆ. ಓಕೆನಾ, ನಮ್ಗೆ ಕಲ್ತ್ರೆ ನಮ್ಗೆ ನಾಲೆಡ್ಜ್ ಬರುತ್ತೆ. ಆ ನಾಲೆಡ್ಜ್ ನ ಬೇರೆಯವ್ರಿಗೆ ಹೇಳ್ಕೊಟ್ಟಿ ಅದರಿಂದ ನಾವು ಗಳಿಸ್ತೀವಲ್ಲ, ದಟ್ ಇಸ್ ಲೈಕ್ ಆನ್ಲೈನ್ ಮಾರ್ಕೆಟಿಂಗ್. ಸೊ ನಮ್ದು ಮೈ ಲೈಫ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಬ್ರಾಂಡ್ಸ್ ಗಳು ಯಾವ್ದ್ಯಾವ್ದು ಅಂತಂದ್ರೆ ಎಲಿಮೆಂಟ್ಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂ ಸ್ಟಾರ್, ಮೈ ಹೋಮ್, ಇಂಡಿಯಾ ಗ್ರೋ. ಸೊ ಇವೆಲ್ಲ ನಮ್ ಮೈ ಲೈಫ್ ಸ್ಟೈಲ್ದು ಬ್ರಾಂಡ್ಸ್ ಗಳು. ಸೊ ಇವಾಗ ನಾವು ಆರೋಗ್ಯದ ಕಡೆ ಸ್ವಲ್ಪ ಮಾತಾಡೋಣ. ಈಗ ಆಲ್ರೆಡಿ 18 ಸೆಷನ್ ಡಾಕ್ಟರ್ ಮಾನಸ ಮೇಡಮ್ ಮಾಡಿರ್ಬೇಕಾದ್ರೆ ಎಲ್ರಿಗೂ ಗೊತ್ತಿರತ್ತೆ ವೆಲ್ನೆಸ್ ಅಂದ್ರೆ ಏನು ಅಂತ. ಸೊ ತಿರ್ಗಾ ಒಂದ್ಸಲ ಬ್ರೀಫ್ ಮಾಡೋಣ ವೆಲ್ನೆಸ್ ಅಂದ್ರೆ ಏನು ಅಂತ. ಸೊ ವೆಲ್ನೆಸ್ ಅಂದ್ರೆ ನಾವು ಆರೋಗ್ಯವಾಗಿರೋದು, ನಾವು ಡೈಲಿ ಆಕ್ಟಿವಿಟೀಸ್ ಫಿಟ್ನೆಸ್ಗೋಸ್ಕರ ಏನ್ ಬೇಕೋ ಅದು, ಚೆನ್ನಾಗಿ ನಿದ್ರೆ, ಮತ್ತೆ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಇರೋದು, ಡಾಕ್ಟರ್ನ ವಿಸಿಟ್ ಸ್ವಲ್ಪ ಕಮ್ಮಿ ಮಾಡೋದು. ಸೊ ಇದು ಬಂದ್ಬಿಟ್ಟು ವೆಲ್ನೆಸ್ ಅಂದ್ರೆ ಹಿತ ಆಹಾರನ ನಾವು ಹೇಗೆ ತಿಂತೀವಿ, ಅದನ್ನ ಹೇಗೆ ಕಾಪಾಡ್ಕೋತೀವಿ ಅನ್ನೋದನ್ನ ವಿದೌಟ್ ಎನಿ ಮೆಡಿಸಿನ್ಸ್, ಔಷಧಿ ಅವಶ್ಯಕತೆ ಇಲ್ದೇನೆ ನಮಗಿರೋ ನ್ಯೂಟ್ರಿಯನ್ಸ್ ನ ನಾವು ಹೇಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದನ್ನ ಅರ್ಥನೇ ವೆಲ್ನೆಸ್ ಅಂತ ಅರ್ಥ. ಸೊ ಲಾಸ್ಟ್ ಫ್ಯೂ ಡೇಸ್ ಇಂದ ಎಲ್ರಿಗೂ ಗೊತ್ತಿರೋದೇನು, ತುಂಬಾ ನಾವು ಮಾತಾಡ್ತಿರೋದ್ರ ಬಗ್ಗೆ, ಯಾವ್ದ್ರ ಬಗ್ಗೆ ಮಾತಾಡಿದೀವಿ? ಇಮ್ಯುನಿಟಿ ಬಗ್ಗೆ. ಸೊ ಇಮ್ಯೂನ್ ಸಿಸ್ಟಮ್ ಎಲ್ರ ಹತ್ರನೂ ಇದೆ. ಕೆಲವ್ರಿಗೆ ಜಾಸ್ತಿ ಇರತ್ತೆ, ಕೆಲವ್ರಿಗೆ ಕಮ್ಮಿ ಇರತ್ತೆ, ಕೆಲವ್ರಿಗೆ ಓಕೆ ಇರತ್ತೆ. ಸೊ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಸೊ ಒಂದು ಇಮ್ಯುನಿಟಿ ಆಯ್ತು. ಎರಡನೇದು ಡಿಟಾಕ್ಸಿಫಿಕೇಶನ್. ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಏನು? ಟಾಕ್ಸಿಕ್ ಕಂಟೆಂಟ್ ನ ಬಾಡಿಯಿಂದ ಹೊರಗಡೆ ತೆಗೆದು ಹಾಕಿ ಅದನ್ನ ನಾವು ಬಾಡಿನ ನಾರ್ಮಲ್ ಇದಕ್ಕೆ ಟಾಕ್ಸಿನ್ ಲೆವೆಲ್ ನ ಕಮ್ಮಿ ಮಾಡೋದನ್ನ ನಾವು ಡಿಟಾಕ್ಸಿಫಿಕೇಶನ್ ಅಂತ ಅಂತೀವಿ. ಮತ್ತೆ ನಮ್ಮ ಮೈಯಲ್ಲಿರೋ ಅಂಗಾಂಗಗಳು, ದೇಹದಲ್ಲಿರೋ ಪ್ರತಿಯೊಂದು ಅಂಗಗಳನ್ನು ಹೇಗೆ ಆರೋಗ್ಯವಾಗಿ ನೋಡ್ಕೋತೀವಿ ಅದನ್ನು ನಮ್ಗೆ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಏನಿದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್? ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಎಲ್ರಿಗೂ. ಅಂದ್ರೆ ಕ್ಯಾಲ್ಸಿಯಂ ಇರ್ಬೇಕು, ವಿಟಮಿನ್ಸ್ ಇರ್ಬೇಕು, ಮಿನರಲ್ಸ್ ಇರ್ಬೇಕು, ಜಿಂಕ್ ಇರ್ಬೇಕು, ಎಲ್ಲಾನು ಇರ್ಬೇಕು. ಸೊ ಇವೆಲ್ಲ ಇತ್ತು ಅಂತಂದ್ರೆ ಬಾಡಿ ಹೆಲ್ದಿ ಆಗಿರತ್ತೆ. ಸೊ ಇವೆಲ್ಲಾನು ಹೇಗೆ ನೀವು ನಿಮ್ ಬಾಡಿಯಲ್ಲಿ ಇದ್ ಮಾಡ್ಕೋತೀರಾ ಅನ್ನೋದೇ ಇವಾಗ. ಸೊ ನಮ್ದು ಬಂದ್ಬಿಟ್ಟು ನಮ್ದು ಪ್ರತಿಯೊಂದು ಪ್ರಾಡಕ್ಟ್ ಇದು ಆಯುರ್ವೇದದ ಬೇಸ್ಡ್ ಮೇಲೆ ಇರತ್ತೆ. ಪ್ರತಿಯೊಂದು ಮೆಡಿಸಿನ್ ನಮ್ಮ ಪ್ರಾಡಕ್ಟ್ ಅಥವಾ ಮೈ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವ್ರು ಏನ್ ಮಾಡಿದ್ದಾರೆ, ಇದೆಲ್ಲ ನಮ್ದು ಆಯುರ್ವೇದಿಕ್ ಶಾಸ್ತ್ರ ಗ್ರಂಥಗಳಲ್ಲಿ ಇರೋದನ್ನ ಅದನ್ನ ಹೇಗೆ ಅಳವಡಿಸ್ಕೊಂಡು ಅದನ್ನ ಹೇಗೆ ಉಪಯುಕ್ತಕರವಾಗಿ ಮೆಡಿಸಿನ್ಸ್ ಮಾತ್ರೆಗಳು ಮಾಡಿದಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಹೇಗ್ ನಾವು ಉಪಯೋಗ ಮಾಡಿದ್ರೆ ನಮ್ ದೇಹಕ್ಕೆ ಹೇಗೆ ಎನರ್ಜಿ ಕೊಡತ್ತೆ ಅಥವಾ ಹೇಗೆ ನ್ಯೂಟ್ರಿಯನ್ ಸಪ್ಲೈ ಮಾಡುತ್ತೆ ಅಂತ ತಿಳ್ಕೊಳ್ಳೋದು. ಇದರಲ್ಲಿ ಆಯುರ್ವೇದ ಗ್ರಂಥಗಳಲ್ಲಿ ಏನ್ ಇದೆ ಅದ್ರ ಬೇಸಿಸ್ ಅಲ್ಲಿ ಮಾಡಿರೋದು. ಸೊ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರಾಂಡ್, ನಂಬರ್ 1 ಟೀಮ್. ಓಕೆ, ಇದ್ರ ಹಿಂದೆ ಕಾರಣಕರ್ತರು ಯಾರು ಅಂತಂದ್ರೆ ಡಾಕ್ಟರ್ DBA ನಾರಾಯಣ ಸರ್. ಇವರು ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಫ್ ಹೆಲ್ತ್ ಕೇರ್ ಆಗಿದ್ದು ಇವರಿಗೆ 45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸರ್ ಎಕ್ಸ್ಪರ್ಟ್ ಇನ್ ಫಾರ್ಮಾ ಕಂಪನಿ ಇರೋದು. ಹಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್. ಮತ್ತೆ ಎಲ್ರಿಗೂ ಗೊತ್ತಿದ್ದಂಗೆ ಆಯುರ್ವೇದದು ಡಾಬರ್, ಒನ್ ಆಫ್ ದ ಹಿಂದೂಸ್ತಾನ್ ಲಿವರ್, ಇಂತ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಸರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದು. ರಾನ್ಬ್ಯಾಕ್ಸ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಲ್ಲೂ ಕೆಲಸ ಮಾಡಿ ಮೆನಿ ಅವಾರ್ಡ್ಸ್ ತಗೊಂಡಿದ್ದಾರೆ. ಮತ್ತೆ ತುಂಬಾ ಬುಕ್ ಗಳನ್ನು ಬರೆದಿದ್ದಾರೆ. He is a renowned trainer, scientific advisor, ಮತ್ತೆ expert member in government committees ಅಲ್ಲಿ ಸರ್
ಇದ್ರಲ್ಲಿ ಮಾಡಿದ್ದಾರೆ. ಸೊ ನಿಮಗ್ ಗೊತ್ತಿದ್ದಂಗೆ 2019 ಅಲ್ಲಿ ನಮ್ದು ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವರು ಎಲಿಮೆಂಟ್ಸ್ ವೆಲ್ನೆಸ್ ಇಸ್ ಅ ಬೆಸ್ಟ್ ಹೆಲ್ತ್ ಕೇರ್ ಬ್ರಾಂಡ್ ಆಗಿ ನಮ್ಗೆ ಅವಾರ್ಡ್ ಸಿಕ್ಕಿದೆ. ಇದು ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ಇದ್ರ ಎಲ್ಲಾದ್ರಲ್ಲೂ ಇದು ಬಂದಿದೆ, ರೆಕಗ್ನೈಸ್ಡ್ ಆಗಿದೆ. ಸೊ a second wellness brands which is based on goodness or ayurveda. So first part ಆಯ್ತು, second part wellness products ಬಗ್ಗೆ ನಾವು ಮಾತಾಡೋಣ. ಸೊ ನಾವ್ ಇವತ್ತು ಮಾತಾಡ್ಬೇಕಾಗಿರೋ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಇದು ಕ್ಯಾಲ್ಸಿಯಂ ಬಗ್ಗೆ. ಇಟ್ ಇಸ್ ಅ ರೆವಲ್ಯೂಷನರಿ ಸಪ್ಲಿಮೆಂಟ್ಸ್ ಆಫ್ ಕ್ಯಾಲ್ಸಿಯಂ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಲೆಟ್ಸ್. ಸೊ ರೆವಲ್ಯೂಷನರಿ ಸಪ್ಲಿಮೆಂಟ್ ಬಾಡಿಗೆ ಅವಶ್ಯಕತೆ ಇದ್ದೇ ಇದೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿದ್ದಂಗೆ ಬಾಡಿ ದೇಹ ಬಂದ್ಬಿಟ್ಟು ಮಾಂಸ ಮತ್ತೆ ಬೋನ್ಸ್ ಎಲ್ಬುಗಳಿಂದ ಮಾಡಿರ್ತಾರೆ. ಸೊ ಬೋನ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ವೆರಿ ಇಂಪಾರ್ಟೆಂಟ್. ಸೊ ಅದ್ ಹೆಂಗೆ ನಮ್ ಬಾಡಿಗೆ ಯೂಸ್ ಆಗತ್ತೆ, ಎಷ್ಟು ಮಟ್ಟದಲ್ಲಿ ಅದು ಬೇಕಾಗತ್ತೆ ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಪುರಾತನ 80 years ಬ್ಯಾಕ್ KRS ಡ್ಯಾಮ್ ಆಲ್ಮೋಸ್ಟ್ ತುಂಬಾ ಜನ ನೋಡಿದಿರ ಅನ್ಸುತ್ತೆ, ಕರ್ನಾಟಕದಲ್ಲಿ ಇದ್ದವ್ರು ಎಲ್ರು ನೋಡ್ತಾರೆ ಇದನ್ನ. ಸೊ ಆಗಿನ ಕಾಲದಲ್ಲಿ ಕಟ್ಟಿರೋ ಡ್ಯಾಮು 80 years ಆದ್ರೂನು ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಇದ್ರ ಹಿಂದಿಂದ ಏನಾದ್ರೂ ಇರ್ಬೇಕಲ್ವಾ. ಸೊ ಆಗಿನ ಕಾಲದಲ್ಲಿ KRS ಡ್ಯಾಮ್ ಕಟ್ಟಕ್ಕೆ ಮಣ್ಣು, ಸ್ಯಾಂಡು, ನೀರು ಮತ್ತೆ ಚುನ್ನ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿದ್ದಂಗೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಎಲ್ರಿಗೂ ಗೊತ್ತು. ಹಳೆ ಕಾಲದಲ್ಲಿ ಮನೆ ಕಟ್ಟಕ್ಕೆ ಎಲ್ರು ಯಾರ್ಯಾರು ಉಪಯೋಗಿಸ್ತಾರೆ ಅವರೆಲ್ಲ ಇದನ್ನ ಉಪಯೋಗಿಸ್ತಾರೆ. ಅದ್ರ ಜೊತೆ ಕೆಲವೊಂದು ಮೆಟೀರಿಯಲ್ಸ್ ನ ಇದೆಲ್ಲ ಗಂಟೆ ಗ್ರೈಂಡ್ ಮಾಡ್ಬಿಟ್ಟು ಅದನ್ನ ಕನ್ನಡದಲ್ಲಿ ಗಾರೆ ಅಂತಾರೆ. ಸೊ ಇದನ್ನೆಲ್ಲ ಬೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡೋದ್ ಗಾರೆ ಮೆಥಡ್ ಅಲ್ಲಿ ಮಾಡಿ ಈ ಡ್ಯಾಮ್ ನ ಕಟ್ಟಿದ್ದು. ಈ ಡ್ಯಾಮ್ ಲೋವೆಸ್ಟ್ ಬಜೆಟ್ ಅಲ್ಲಿ ಕಟ್ಟಿದ್ದು ಆಗಿನ ಕಾಲದ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರು ಮತ್ತೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್. ಆಗಿನ ಕಾಲದಲ್ಲಿ ಕಟ್ಟಿದ ಡ್ಯಾಮ್ 80 years ಆದ್ರೂ ಅದೇ ಸ್ಟ್ರಾಂಗ್ ಮೇಂಟೈನ್ ಮಾಡ್ತಿದೆ. ಸೊ ಚುನ್ನ ಅನ್ನೋದು ಕ್ಯಾಲ್ಸಿಯಂ. ಇವಾಗ ನಾವು ಮಾತಾಡಕ್ ಹೋಗ್ತಿರೋ ಪ್ರಾಡಕ್ಟ್ ಕೂಡ ಕ್ಯಾಲ್ಸಿಯಂ ಬಗ್ಗೆನೆ. ಸೊ ಅದ್ರಷ್ಟು ಸ್ಟ್ರಾಂಗ್ ನಮ್ ಕ್ಯಾಲ್ಸಿಯಂ ಪ್ರಾಡಕ್ಟ್ ಇದೆ ಅಂತ ಅರ್ಥ. ಅಂದ್ರೆ ಇಟ್ ಹ್ಯಾಸ್ ಗಾಟ್ ದ ಕೇಪಬಿಲಿಟಿ ಟು ವಿತ್ಸ್ಟ್ಯಾಂಡ್ ಲಾಂಗ್ ಸ್ಟ್ಯಾಂಡ್ ದ ಬೋನ್ಸ್ ಸ್ಟ್ರೆಂತ್, ವಿಟಮಿನ್ಸ್, ಮಿನರಲ್ಸ್ ನ ಅದನ್ನ ಹೆಂಗೆ ಕ್ಯಾಚ್ ಮಾಡ್ಕೊಂಡು ಬೋನ್ಸ್ ನ ಹೆಂಗೆ ಹೆಲ್ದಿ ಮತ್ತೆ ಸ್ಟ್ರಾಂಗ್ ಮಾಡುತ್ತೆ ಅನ್ನೋದು ನಮ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಕ್ಯಾಲ್ಸಿಯಂ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದೀವಿ. ನಮ್ ಬಾಡಿಯಲ್ಲಿ ಕ್ಯಾಲ್ಸಿಯಂದು ರೋಲ್ ಏನು, ರಿಕ್ವೈರ್ಮೆಂಟ್ ಏನು? ಸೊ ಕ್ಯಾಲ್ಸಿಯಂ ಏನೇನಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ನಮ್ ಬಾಡಿಯಲ್ಲಿ ತಿಳ್ಕೊಳ್ಳೋಣ. ಕ್ಯಾಲ್ಸಿಯಂ ಒಂಥರ ಮಿನರಲ್, ಬಾಡಿಗೆ ಬೇಕಾಗಿರೋ ಪ್ರೈಮರಿ ಫಂಕ್ಷನ್. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ಬೋನ್ಸ್, ಓಕೆನಾ, ಬಾಡಿಯಲ್ಲಿ ಎಷ್ಟೆಲ್ಲ ಬೋನ್ಸ್ ಇದೆ ಅದಕ್ಕೂ ಕ್ಯಾಲ್ಸಿಯಂ ಅವಶ್ಯಕತೆ ಇದೆ. ಮತ್ತೆ ಹಲ್ಲುಗಳು ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನೀವ್ ನಕ್ದಾಗ ಅದ್ ಸ್ಮೈಲ್ ಕೊಟ್ಟಾಗ ಅದೊಂದ್ಸಲ ಚೆನ್ನಾಗ್ ಕಾಣಿಸ್ಲಿಲ್ಲ ಅಥವಾ ಒಂಥರ ಸ್ಕರ್ವಿ ಆಗಿತ್ತು ಅಂತಂದ್ರೆ ಯಾರಿಗೂ ಇಷ್ಟ ಪಡಲ್ಲ. ಆ ಹಲ್ಲು ಸ್ಟ್ರಾಂಗ್ ಆಗಿರ್ಬೇಕು, ತಿನ್ನಕ್ ಚೆನ್ನಾಗ್ ಅನ್ಸ್ಬೇಕು. ನಾವ್ ಏನೇ ತಿಂದ್ರುನು ಅದು ಚೆನ್ನಾಗಿ ಜಿಗಿದು ತಿನ್ನಕ್ಕೆ ಅದು ಬೋನ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅದ್ರಲ್ಲಿ ಒಂದು ಟೀತ್ ಆಲ್ಸೋ. ಸೊ 99% ಸ್ಟ್ರಾಂಗ್ ಇರತ್ತೆ. ಮತ್ತೆ 1% ಏನಿರತ್ತೆ ಬೋನ್ ಅಲ್ಲಿ ಅಂತ ಅಂದ್ರೆ ಬ್ಲಡ್ ಸಪ್ಲೈ ಇರುತ್ತೆ. ಸಾಫ್ಟ್ ಟಿಶ್ಯೂಸ್, ಒಂದ್ ಜಾಯಿಂಟ್ ನ ಇನ್ನೊಂದ್ ಜಾಯಿಂಟ್ ನ ಅಡರೆಂಟ್ ಮಾಡ್ಲಿಕ್ಕೆ ಜಾಯಿಂಟ್ ಟಿಶ್ಯೂ ಇರುತ್ತೆ. ಮತ್ತೆ ಕ್ಲಾಟಿಂಗ್ ಬ್ಲಡ್ ನ ಕ್ಲಾಟ್ ಆಗೋದನ್ನ ಅದನ್ನ ಹೆಲ್ಪ್ ಮಾಡತ್ತೆ. ಸೊ ಎಲ್ಲಾದ್ರೂ ಏಟ್ ಬಿದ್ದಿದ ತಕ್ಷಣ ಕಂಟಿನ್ಯೂಸ್ ಬ್ಲಡ್ ಹೋಗ್ತಿದ್ರೆ ಮನುಷ್ಯನ್ಗೆ ಏನಾಗ್ಬಿಡತ್ತೆ, ರಕ್ತ ಎಲ್ಲ ಹೊಟ್ಟೋಗ್ಬಿಟ್ರೆ ಪೇಷಂಟ್ ತುಂಬಾ ವೀಕ್ ಆಗೋಗ್ತಾನೆ, ಬ್ಲಡ್ ಲಾಸ್ ಆಗ್ತಾನೆ, ಮತ್ತೆ ಹಾಸ್ಪಿಟಲೈಸ್ ಆಗ್ತಾನೆ. ಸೊ ನ್ಯಾಚುರಲ್ ಆಗಿ ಬಾಡಿಯಲ್ಲಿ ನಮ್ಮ ಹತ್ರ ಇದೆ ಆಂಟಿಕೋಗುಲೆನ್ಸ್. ಬಿದ್ದಿದ ತಕ್ಷಣ 1 ನಿಮಿಷ 2 ನಿಮಿಷ 3 ನಿಮಿಷ ಹೊಡಿಬಹುದು. ಅದನ್ನ ಟೈಟ್ ಆಗಿ ಎತ್ತಿಟ್ಕೊಂಡಾಗ ಅದು ಕಾಗುಲೆನ್ಸ್ ಜೊತೆ ಅದು ಬೈಂಡ್ ಆಗತ್ತೆ. ಇದಕ್ಕೆ ಕ್ಯಾಲ್ಸಿಯಂ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ನರ್ವಸ್ ಸಿಗ್ನಲ್ ಅಂದ್ರೆ ಇವಾಗ ನನ್ ಕೈ ಹಿಂಗ್ ಮಾಡ್ಬೇಕು ಅಥವಾ ನಾನ್ ನೀರ್ ಕುಡಿಬೇಕು, ನಾನು ಊಟ ಮಾಡ್ಬೇಕು, ನಾನ್ ತಲೆ ಕೆರ್ಕೋಬೇಕು, ಏನ್ ಮಾಡ್ಬೇಕಂದ್ರೂ ಬ್ರೈನ್ ಇಂದ ನರ್ವ್ ಸಿಗ್ನಲ್ ಬರುತ್ತೆ. ಸೊ ಈ ನರ್ವ್ ಸಿಗ್ನಲ್ಸ್ ಹೇಗೆ ಸೆಂಡ್ ಆದಾಗ ಈ ಸಿಗ್ನಲ್ಸ್ ನ ಪಾಸ್ ಮಾಡಕ್ ಕೂಡ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ. ಸ್ನೀಸಿಂಗು, ಮಸಲ್ ರಿಲ್ಯಾಕ್ಸಿಂಗು, ಜೋರಾಗಿ ಅಕ್ಷಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ 1 ನಿಮಿಷ 2 ನಿಮಿಷವರೆಗೂ. ಸೊ ಆ ರಿಲ್ಯಾಕ್ಸೇಷನ್ ಕೂಡ, ಆ ರಿಲ್ಯಾಕ್ಸೇಷನ್ ಮಸಲ್ಸ್ ಟೈಟ್ ಆಗಿ ಹಿಡ್ಕೊಂಡು ಬಿಡೋದು, ಇದೆಲ್ಲದ್ರಲ್ಲೂ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ.
ಮತ್ತೆ ಎಲ್ರಿಗೂ ಗೊತ್ತಿದ್ದಂಗೆ ಹಾರ್ಮೋನಲ್ಸ್ ಕೂಡ ಸಿಕ್ಕಾಪಟ್ಟೆ ಹಾರ್ಮೋನಲ್ ಡೆಫಿಷಿಯನ್ಸಿ ಆದ್ರೆ ಆಟೋಮ್ಯಾಟಿಕ್ಲಿ ಕ್ಯಾಲ್ಸಿಯಂ ಕೂಡ ಡೆಫಿಷಿಯನ್ಸಿ ಆಗುತ್ತೆ. ಅದೇ ತರ ಬೇರೆ ಕೆಮಿಕಲ್ಸ್ ಕೂಡ. ಸೊ ಹಾರ್ಟ್ ಬೀಟ್ ನ ನಾರ್ಮಲ್ ಇಡ್ಲಿಕ್ಕೆ ಕ್ಯಾಲ್ಸಿಯಂ ತುಂಬಾ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಸಿಯಂ ಡೆಪಾಸಿಷನ್ ಜಾಸ್ತಿ ಆಗ್ಬಾರ್ದು ಬಾಡಿಲಿ, ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಅದು ಯಾವ ರೀತಿ ಹೇಗೆ ಬಾಡಿ ಅದೇ ಸಪ್ಲಿಮೆಂಟ್ ಮಾಡತ್ತೆ ಅನ್ನೋದಕ್ಕೆ ಕ್ಯಾಲ್ಸಿಯಂ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ದ್ರಲ್ಲಿ. ಸೊ ಆಯುರ್ವೇದದ ಪ್ರಕಾರ ಹೇರು ಇಸ್ ಅ ಮಲ ಆರ್ ಅಸ್ಥಿ ಧಾತು. ಮಲ ಅಂತಂದ್ರೆ ಏನು? ಆಯುರ್ವೇದದ ಪ್ರಕಾರ ಮಲ ಅಂದ್ರೆ ವೇಸ್ಟ್ ಪ್ರಾಡಕ್ಟ್. ಸೊ ಆರ್ ಆಫ್ ಅಸ್ಥಿ ಧಾತು. ಅಸ್ಥಿ ಧಾತು ಅಂತಂದ್ರೆ ಅಸ್ಥಿ ಅಂತಂದ್ರೆನೆ ಬೋನ್, ಅದ್ರದ್ದು ಧಾತು ಅಂದ್ರೆ ಅದ್ರೊಳಗಡೆ ಇರೋ ಮಜ್ಜ ಏನಂತೀರ ಬೋನ್ ಮ್ಯಾರೋ ಅದು. ಆಮೇಲೆ ಅದು ಬಂದ್ಬಿಟ್ಟು ಇಟ್ ಇಸ್ ಅ ಮಲ ಪ್ರಾಡಕ್ಟ್. ಅಸ್ಥಿ ಧಾತುದು ಒಂದು ಮಲ ಬಂದ್ಬಿಟ್ಟು ಕೂದ್ಲು ಅಂತ ಹೇಳ್ತಾರೆ. ಓಕೆ, ಹೆನ್ಸ್ adequate ಲೆವೆಲ್ ಆಫ್ ಕ್ಯಾಲ್ಸಿಯಂ ಏನಿದೆ. ಸೊ ಕ್ಯಾಲ್ಸಿಯಂ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ for hair loss. So it can be considered as one of the beauty products to look very beautiful, especially for the females. Adu very important agate. So facts tilkolana calcium ಬಗ್ಗೆ. So approximately 60 kg of body weight ಇರೋರಿಗೆ okay normally 1 kg of calcium in the body ಇರುತ್ತೆ, normally has. So 60 kg ಇರೋನಿಗೆ minimum 1 kg of calcium in the body ಇರುತ್ತೆ. So average adult dose ಏನಿರುತ್ತೆ, so ನಮ್ಮಂತವ್ರಿಗೆಲ್ಲ calcium requirement every day ಬೇಕು. So calcium requirements 700 mg of calcium per day requirement ಇರುತ್ತೆ. ಓಕೆನಾ? The average adult loses up to 700 mg ಕ್ಯಾಲ್ಸಿಯಂ ಪರ್ ಡೇ. ಅಂದ್ರೆ ಅವ್ರ ದಿನ ಕೆಲಸ ಮಾಡ್ತಾರ ಅಲ್ವಾ, ಆ ಕೆಲಸ ಮಾಡೋದ್ರಿಂದ ಅವರು 700 mg ಅಷ್ಟು ಕ್ಯಾಲ್ಸಿಯಂ ಲೂಸ್ ಮಾಡ್ತಾರೆ ಬಾಡಿಯಲ್ಲಿ. ಇಂಡಿಯನ್ ಡಯಟ್ ಅಲ್ಲಿ ನಾವು ತಿನ್ನೋದು, ಇಂಡಿಯನ್ಸ್ ನಾವು ಊಟ ಮಾಡೋದ್ರಲ್ಲಿ 20 to 50% ಆಫ್ ದ ಕ್ಯಾಲ್ಸಿಯಂ ಮಾತ್ರ ಅಬ್ಸರ್ವ್ ಆಗಿರತ್ತೆ. ಓಕೆನಾ? ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರೋದು ಮಿಲ್ಕ್ ಅಲ್ಲಿ ಇರುತ್ತೆ. ಮಿಲ್ಕ್ ಅಲ್ಲಿ ಆಲ್ಮೋಸ್ಟ್ 300 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಇರುತ್ತೆ. ಓಕೆನಾ? ಸೊ ಬ್ರಾಕೊಲಿ, ಆಮೇಲೆ ಚೆದ್ದರ್ ಚೀಸ್, ಮತ್ತೆ ಪಿಂಟೋ ಬೀನ್ಸ್, ಸ್ಪಿನಾಚ್, ಯೋಗರ್ಟ್. ಯೋಗರ್ಟ್ ಅಂತಂದ್ರೆ ಮೊಸರು, ಸ್ಪಿನಾಚ್ ಅಂದ್ರೆ ಪಾಲಕು. ಸೊ ಇವೆಲ್ಲದ್ರಲ್ಲೂ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಬಟ್ ಅಬ್ಸಾರ್ಪ್ಷನ್ ರೇಟ್ ಎಷ್ಟಿದೆ? ಸೊ ಎಕ್ಸಾಂಪಲ್ ತಗೊಳ್ಳೋಣ. ಮಿಲ್ಕ್, ಹಾಲು ಕ್ಯಾಲ್ಸಿಯಂ ಕಂಟೆಂಟ್ 300 mg ಇರುತ್ತೆ, ಬಟ್ ಫ್ರಾಕ್ಷನಲ್ ಅಬ್ಸಾರ್ಪ್ಷನ್. ನಾವು ಕುಡಿಯೋದು ಇಂಪಾರ್ಟೆಂಟ್ ಕಿಂತ ಅದು ಅಬ್ಸರ್ವ್ ಮಾಡತ್ತಲ್ಲ ನಮ್ಮ ಬಾಡಿಯಲ್ಲಿ, ಅದು ಎಷ್ಟು ಪರ್ಸೆಂಟು? ಅದು 32.1% ಇರುತ್ತೆ. ನಾವ್ ಎಷ್ಟ್ ಸಲ ಕುಡಿಬಹುದು? ಮ್ಯಾಕ್ಸಿಮಮ್ 1 ಸಲ ಕುಡಿಬಹುದು, 2 ಸಲ ಕುಡಿಬಹುದು. ಅದಕ್ಕಿಂತ ಜಾಸ್ತಿ ಕುಡಿಯಕ್ಕಾಗತ್ತಾ? ಸರ್ವಿಂಗ್ಸ್ ಟು ಈಕ್ವಲ್ ಮಿಲ್ಕ್ ಅಂದ್ರೆ ನಾವು ಏನಾದ್ರೂ 300 mg ಏನಾದ್ರೂ ಮಿಲ್ಕ್ ಕುಡಿದ್ರೆ ಅದ್ರದ್ದು ಫ್ರಾಕ್ಷನಲ್ ಅಬ್ಸಾರ್ಪ್ಷನ್ ರೇಟ್ ಬಂದ್ಬಿಟ್ಟು 32% ಆಗಿರುತ್ತೆ. ಓಕೆನಾ? ಸೊ ಅದೇ ತರ ಸೊಪ್ಪು, ತುಂಬಾ ಜನ ಎಲ್ರು ಪಾಲಕ್ ಸೊಪ್ಪು ತಿಂತಾರೆ, ತಿಂದೇ ಇರೋರು ಯಾರು ಇಲ್ಲ. ಸೊ ಪಾಲಕ್ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಎಷ್ಟಿರತ್ತೆ? 115 mg ಇರತ್ತೆ. ಸೊ 115 mg ಅಲ್ಲಿ ಬಾಡಿ ಅಬ್ಸಾರ್ಪ್ಷನ್ ರೇಟ್ ಎಷ್ಟು? 5.1%. ಸೊ ಸರ್ವಿಂಗ್ಸ್ ಬಂದ್ಬಿಟ್ಟು 6.13. ಸೊ ನಾವ್ ಅಷ್ಟೊಂದ್ಸಲ ತಿನ್ನಕ್ಕಾಗಲ್ಲ. ಮ್ಯಾಕ್ಸಿಮಮ್ ವಾರದಲ್ಲಿ 2 ದಿನ ಅಥವಾ 3 ದಿನ ತಿನ್ನಕ್ಕಾಗತ್ತೆ, ಸರ್ವಿಂಗ್ಸ್ ಮಾಡಕ್ಕಾಗತ್ತೆ. ದಿನ ತಿಂದ್ರೆ ನಾಲ್ಗೆಗೆ ರುಚಿ ಬರಲ್ಲ, ಅದು ತಿನ್ಬೇಕ ಅನ್ಸಲ್ಲ, ಹೆಸ್ಗೆ ಕೂತ್ಕೊಳ್ಳುತ್ತೆ. ಸೊ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಬಾಡಿಗ್ ಬೇಕೇ ಬೇಕು. ಸೊ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಬಾಡಿಗ್ ಬೇಕು. ಸೊ ಎಲ್ಲ ಒಟ್ಟಿಗೆ ಒಂದೇ ದಿನ ತಿನ್ನಕ್ಕಾಗತ್ತಾ? ಇಲ್ಲ. ಅಟ್ಲೀಸ್ಟ್ 2-3 ಆದ್ರೂ ನಾವು ತಿನ್ನಕ್ ಟ್ರೈ ಮಾಡ್ಬೋದು, ಬಟ್ ಪೂರ್ತಿ ಎಲ್ಲ ತಿನ್ನಕ್ ಆಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ನಾವು ಹಾಲು ಕುಡಿಬಹುದು, ಬಾದಾಮ್ ತಿನ್ಬೋದು, ಕೆಲವರು ಒಂದಿನ ಪಾಲಕ್ ಸೊಪ್ಪು ತಿನ್ಬೋದು, ಕೆಲವೊಬ್ರು ಬ್ರಾಕೊಲಿ ತಿನ್ಬೋದು, ಕೆಲವರು ಚೀಸ್ ತಿನ್ಬೋದು. ಸೊ ಅಟ್ಲೀಸ್ಟ್ 2-3 ಆದ್ರೂ ಕಾಂಬಿನೇಷನ್ ಮಾಡ್ತಾರೆ. ಬಟ್ ಈ 2-3 ಕಾಂಬಿನೇಷನ್ ಅಲ್ಲಿ ಕೂಡ ನಾವು ತಿನ್ನೋದು ನಮ್ ಬಾಡಿಗೆ ಕ್ಯಾಲ್ಸಿಯಂ ಅಷ್ಟೊಂದ್ ಸಾಲತ್ತಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಲ್ಲ. ನಮ್ ಬಾಡಿಗೆ ನಾವ್ ಎಷ್ಟೇ ತಿಂದ್ರುನು ನಮ್ ಬಾಡಿ ಅಬ್ಸಾರ್ಪ್ಷನ್ ರೇಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಮಗ್ ಬೇಕಾಗಿರೋ ರಿಕ್ವೈರ್ಮೆಂಟ್ ಕ್ಯಾಲ್ಸಿಯಂ ಅದಕ್ಕೆ ಸಿಗೋದಿಲ್ಲ. ಸೊ ಹೈಪೋಕ್ಯಾಲ್ಸಿಮಿಯಾ ಅಂತಂದ್ರೆ ಏನು? ಹೈಪೋ ಕ್ಯಾಲ್ಸಿಮಿಯಾ ಇರುತ್ತೆ. ಹೈಪೋಕ್ಯಾಲ್ಸಿಮಿಯಾ ಅಂತಂದ್ರೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಇರತ್ತೆ, ಅಂದ್ರೆ ಇದು ಡಿಫಿಷಿಯನ್ಸಿ ಇರತ್ತೆ. ಅಂದ್ರೆ ಬೇಕಾಗಿರೋ ಲೆವೆಲ್ಗಿಂತ ಸ್ವಲ್ಪ ಕಮ್ಮಿ ಲೆವೆಲ್ ಅಲ್ಲಿ ಆಕ್ಸಿಜನ್ ಇರತ್ತೆ. ಸೊ ಏನಾಗತ್ತೆ? ವೆನ್ ಕ್ಯಾಲ್ಸಿಯಂ ಲೆವೆಲ್ ಇಸ್ ಲೋ ಇನ್ ದ ಬಾಡಿ ಏನಾಗಕ್ ಸಾಧ್ಯತೆ ಇರತ್ತೆ? ಸೊ
ವಿಟಮಿನ್ ಡಿ ಕಮ್ಮಿ ಆಗತ್ತೆ. ಇಟ್ ಇಸ್ ಸೊ ವಿಟಮಿನ್ ಡಿ ಏನ್ ಇಂಪಾರ್ಟೆಂಟು, ವಿಟಮಿನ್ ಡಿ ಕ್ಯಾಲ್ಸಿಯಂ ನ ಅಬ್ಸರ್ವ್ ಮಾಡೋದ್ರಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಆಗತ್ತೆ. ಸೊ ವಿಟಮಿನ್ ಡಿ ಈಸ್ ಆಲ್ಸೋ ನೋನ್ ಟು ಇಂಪ್ರೂವ್ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ. ಸೊ ಹೈ ಪರ್ಸೆಂಟೇಜ್ ಆಫ್ ನಾವ್ ಇಂಡಿಯನ್ಸ್ಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಇದನ್ನ ಹೇಗ್ ಕನ್ಫರ್ಮ್ ಮಾಡ್ತೀರಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆಯಾ ಇಲ್ವಾ? ಸೊ ವೈಟಮಿನ್ ಡಿ ಟೆಸ್ಟ್, D3 ಟೆಸ್ಟ್ ಮಾಡಿದಾಗ ಅಥವಾ ವಿಟಮಿನ್ ಪ್ಯಾನಲ್ ಟೆಸ್ಟ್ ಮಾಡಿದಾಗ ನಮಗ್ ಗೊತ್ತಾಗತ್ತೆ. ಇದಕ್ಕೆ ಎಕ್ಸ್ಟ್ರಾ ಮಾಡೋಂಥದ್ದು ಏನೂ ಇಲ್ಲ. ಸೊ ಸಿಂಪಲ್ ಬ್ಲಡ್ ಟೆಸ್ಟ್. ಸೊ ಎಲ್ರಿಗೂ ಗೊತ್ತಿದ್ದಂಗೆ ವಿಟಮಿನ್ ಡಿ ಹೇಗ್ ಸಿಗತ್ ನಿಮ್ಗೆ? ಓಕೆ, ವಿಟಮಿನ್ಸ್ ಡಿ ಸಿಗೋದು ಬೆಳಕು, ಸೂರ್ಯನ ಕಿರಣಗಳಿಂದ ಸಿಗತ್ತೆ, ಹೌದಾ? ಅದನ್ ಬಿಟ್ಟು ಎಗ್ ಯೋಗ್, ಎಲ್ರು ಮೊಟ್ಟೆ ತಿಂತಾರೆ, ಮೊಟ್ಟೆದಲ್ಲಿ ಎಲ್ಲೋ ಭಾಗ ಇರತ್ತೆ, ಇಟ್ಸ್ ಅ ಯೋಗ್. ಸೊ ಅದ್ರಿಂದ ಬಟ್ ನಥಿಂಗ್ ಬೆಟರ್ ಟು ಗೆಟ್ 15 to 20 minutes ಆಫ್ ಮಾರ್ನಿಂಗ್ ಸನ್ಲೈಟ್. ವಿಟಮಿನ್ D3 ಸಿಗೋದು ಸೂರ್ಯನ ಕಿರಣಗಳಿಂದ. ಸೊ ತುಂಬಾ ಜನ ಹೋಗ್ಬಿಟ್ಟು ನಾನ್ ಮಟ್ ಮಧ್ಯಾಹ್ನ ನಿಂತ್ಕೊಂಡೆ, ನಾನ್ ಸಾಯಂಕಾಲ ನಿಂತ್ಕೊಂಡೆ ಅಂತಾರೆ. ಅವಾಗ ಸಿಗತ್ತಾ ವಿಟಮಿನ್ D3? ಇಲ್ಲ. ಬೆಳಗಿನ ಜಾವ ಎಲೆ ಬಿಸಿಲು ಅಂತ ಏನ್ ಅಂತೀವಲ್ಲ, ಆ ಎಳೆ ಬಿಸಿಲಲ್ಲಿ ನಾವು ನಿಂತ್ಕೊಂಡಾಗ ನಮಗೆ ವಿಟಮಿನ್ D3 ಪೂರೈಕೆ ಆಗತ್ತೆ ನಮ್ಮ ಬಾಡಿಯಲ್ಲಿ. ಸೊ 2013 ಅಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿ ಅವರು ರಿಪೋರ್ಟ್ ಮಾಡಿರೋದೇನು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಸ್ ಕಾಮನ್ ಇನ್ ಕ್ರಾನಿಕಲಿ ಇಲ್ ಪೀಪಲ್. ತುಂಬಾ ಕಾಯಿಲೆ ಇರೋ ಜನಗಳಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಕ್ರಾನಿಕ್ಲಿ ಇಲ್ಲ ಅಂತಂದ್ರೆ ಏನು? ಇವಾಗ ನಂಗೆ ಜ್ವರ ಬಂತು, ನಾನು 3 ದಿನದಲ್ಲಿ ಸರಿ ಹೋದೆ, ನಾನ್ ಕ್ರಾನಿಕ್ ಆಗ್ತೀನಾ? ಇಲ್ಲ, ನಾನು ಅಕ್ಯೂಟ್ ಆಗ್ತೀನಿ. ಕ್ರಾನಿಕ್ ಅಂದ್ರೆ ಏನು? ತಿಂಗ್ಳಾನ್ಗಂಟ್ಲೆ ಇದ್ದು ಆ ರೋಗಕ್ಕೆ ಔಷಧಿ ತಗೊಂಡು ಕಂಟ್ರೋಲ್ ಅಲ್ಲಿ ಇರ್ತಾರೆ, ಬಟ್ ಗುಣಮುಖರಾಗೋದಿಲ್ಲ. ಅಂತವ್ರಿಗೆ ಡೆಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ, ತುಂಬಾ ಜನ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಸೊ ಇಟ್ ಇಸ್ ಒನ್ ಆಫ್ ದ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಏನಾಗತ್ತೆ, ನಾವು ವರ್ಷಾನ್ಗಂಟ್ಲೆ ಅವ್ರಿಗೆ ಮಾತ್ರೆ ಕೊಡ್ತೀವಿ, ನಿಮ್ ಬಾಡಿನ ಕಂಟ್ರೋಲ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ ಅಂತ. ಅವರಿಗೆ ಅದ್ರದ್ ಅವಶ್ಯಕತೆ ಬೀಳತ್ತೆ. ಸೊ ಅವ್ರಿಗೇನಿರತ್ತೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರತ್ತೆ. ಹೆಣ್ಮಕ್ಳಲ್ಲಿ ಮುಟ್ಟು ನಿಂತೋದಾಗ ಆಟೋಮೆಟಿಕ್ಲಿ ಹಾರ್ಮೋನ್ ಡ್ರಾಪ್ ಆಗತ್ತೆ. ಆ ಟೈಮಲ್ಲಿ ಕೈಕಾಲು ನರಗಳು ಎಲ್ಲ ಎಳೆಯುತ್ತೆ, ಕೂತ್ಕೊಂಡ್ರೆ ಎದ್ದಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ, ಅವರಿಗೂ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಇನ್ ವಯಸ್ಸಾದವರಲ್ಲಿ ಶುಗರ್ ಆಗ್ಲಿ, BP ಆಗ್ಲಿ, ಇನ್ನೇನ್ ಹಾರ್ಟ್ ಪ್ರಾಬ್ಲಮ್ ಆಗಿರ್ಲಿ, ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ಅಥವಾ ಏನಂತೀರಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಲಾಂಗ್ ಟರ್ಮ್ ಮೆಡಿಸಿನ್ಸ್ ತಗೊಂಡವರಲ್ಲಿ ಆದಷ್ಟು ಜನಕ್ಕೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ. ಸೊ ಇದು ಒನ್ ಆಫ್ ದ ಬ್ರಿಟಿಷ್ ಯೂನಿವರ್ಸಿಟಿ ಸ್ಟಡಿ ಪ್ರಕಾರ ಬಂದಿರೋದು. ಸೊ ಗ್ಲೋಬಲ್ ಎಸ್ಟಿಮೇಟ್ 2015 ಅಲ್ಲಿ ಗ್ಲೋಬಲ್ ಎಸ್ಟಿಮೇಟ್ ಪಬ್ಲಿಷ್ ಮಾಡಿರೋದು ಒಂದು ಬುಕ್ ಪ್ರಕಾರ 3.5 ಬಿಲಿಯನ್ ಪೀಪಲ್ ಆರ್ ಅಟ್ ರಿಸ್ಕ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಎಷ್ಟು ಜನ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ? 3.5 ಬಿಲಿಯನ್ ಅಲ್ಲಿ. ಸೊ ನಮ್ ಇಂಡಿಯನ್ ಅಲ್ಲಿ ನಾವು 5 ಜನಕ್ಕೆ ತಗೊಂಡ್ರೆ 5ರಲ್ಲಿ 3 ಜನಕ್ಕೆ ಡೆಫಿನೆಟ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರುತ್ತೆ. ಆ ಲೆಕ್ಕದಲ್ಲಿ ನೀವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ, ಯಂಗ್ಸ್ಟರ್ ಆಗಿರ್ಬೋದು, ಮಿಡ್ಲ್ ಏಜ್ ಇರ್ಬೋದು, ಯಂಗ್ ಏಜ್ ಇರ್ಬೋದು, ಓಲ್ಡ್ ಏಜ್ ಗ್ರೂಪ್ ಪೀಪಲ್ ಆಗಿರೋ ಡಿಫ್ರೆಂಟ್ ಏಜ್ ಕ್ಯಾಟಗರಿ ಪೀಪಲ್ ಅಲ್ಲಿ ಎಲ್ರಿಗೂ ಡೆಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ ಇದೆ. ಸೊ ಇದ್ರಲ್ಲಿ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ ವುಮೆನ್ಸ್, ಹೆಣ್ಮಕ್ಳಲ್ಲಿ ಜಾಸ್ತಿನೇ ಲೋ ಇರುತ್ತೆ ಕ್ಯಾಲ್ಸಿಯಂ ಅವೇರ್ನೆಸ್. ಕ್ಯಾಲ್ಸಿಯಂ ಕಂಟೆಂಟ್ ಏನಿರತ್ತೆ ಅದು ತುಂಬಾನೇ ಕಮ್ಮಿ ಇರತ್ತೆ ಕಂಪೇರ್ ಟು ಮೇಲ್ಗೆ. ಈ ಪಾಪ್ಯುಲೇಷನ್ ಬಿಲಾಂಗಿಂಗ್ ಟು ದೀಸ್ ಕ್ಯಾಟಗರೀಸ್ ಆರ್ ಮೋರ್ ಪ್ರೋನ್ ಫಾರ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಯಾವ ಕ್ಯಾಟಗರಿಯಲ್ಲಿರೋರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಜಾಸ್ತಿ ಇರುತ್ತೆ? ವಯಸ್ಸಾದವ್ರಿಗೆ, ನಾನು ಹೇಳ್ದಂಗೆ ಏಜ್ ಫ್ಯಾಕ್ಟರ್ ಆಗ್ತಿದ್ದಂಗೆ ಅವ್ರ ಬಾಡಿಯಲ್ಲಿ ವಿಟಮಿನ್ಸು, ಕ್ಯಾಲ್ಸಿಯಮ್ಸು ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಟೀನೇಜರ್ಸ್ ಅಲ್ಲಿ, ಯಾಕೆ ಟೀನೇಜರ್ಸ್ ಅಲ್ಲಿ? ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಅವ್ರು ತಿನ್ನೋ ಜಂಕ್ ಫುಡ್ಸ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಕ್ಯಾಲ್ಸಿಯಂ ಅದೆಲ್ಲ ಸಿಗಲ್ಲ. ಆಗಿನ ಕಾಲದಲ್ಲಿ ತುಪ್ಪ ಅಂತೆ, ಬೆಣ್ಣೆ ಅಂತೆ, ಹಾಲ್ಗಳಂತೆ, ಮೊಸರಂತೆ, ಮಜ್ಜಿಗೆ ಅಂತೆ, ಇದು ದಿನ ಇದ್ದೇ ಇರತ್ತೆ ಅವ್ರ ರೂಟೀನ್ ಅಲ್ಲಿ. ಇವಾಗಿನ ಮಕ್ಕಳಿಗೆ ಐ ವಾಂಟ್ ಪಿಜ್ಜಾ, ಐ ವಾಂಟ್ ಬರ್ಗರ್, ಐ ವಾಂಟ್ ಫ್ರೆಂಚ್ ಫ್ರೈಸ್, ಆಲ್ಮೋಸ್ಟ್ ಎವ್ರಿಥಿಂಗ್ ಜಂಕ್ಸ್. ಎಕ್ಸ್ಪೋಜರ್ ಟು ಸನ್ ತುಂಬಾ ಕಮ್ಮಿ. ಆಗಿನ ಕಾಲದಲ್ಲಿ ನಮಗ್ ಬಿಟ್ರೆ ಸಾಕು, ನಾವು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ನಾವು ಗಿಲ್ಲಿ ದಾಂಡ ಆಡಿದ್ವಿ, ನಾವು ಲಗೋರಿ ಆಡಿದ್ವಿ,
ಖೋಖೋ ಆಡಿದ್ವಿ, ಈ ತರ ಆಟ. ಈಗಿನ ಮಕ್ಳಲ್ಲಿ ಒಂದ್ ಲ್ಯಾಪ್ಟಾಪ್ ಕೊಟ್ಬಿಟ್ಟು ಅಥವಾ ಒಂದ್ ಫೋನ್ ಕೊಟ್ಟು ಕೂತ್ಕೊಂಡ್ರೆ ವಿಡಿಯೋ ಗೇಮ್ಸ್ ಅಂತೆ, ಆ ಗೇಮ್ಸ್ ಅಂತೆ, ಈ ಗೇಮ್ಸ್ ಅಂತೆ, ಲೈಕ್ ಮನೇಲೇ ಇರ್ತಾರೆ. ಎಕ್ಸ್ಪೋಜರ್ ತುಂಬಾ ಕಮ್ಮಿ ಇರತ್ತೆ ಅವ್ರಿಗೆ. ಮತ್ತೆ ಓವರ್ ವೇಟ್ ಆಗಿರೋ ಪೀಪಲ್ಗೆ, ಸೊ ಓವರ್ ವೇಟ್ ಆದಾಗ ಏನಾಗತ್ತೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ರೇಟ್ ಕಮ್ಮಿ ಆಗತ್ತೆ. ಸೊ ಅವ್ರಿಗೂ ಡಿಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ ಇರತ್ತೆ. ಸೊ ಮಲ್ಟಿಪಲ್ ಪ್ರೆಗ್ನೆನ್ಸಿ, ಹೆಣ್ಮಕ್ಳಲ್ಲಿ ಏನಾಗತ್ತೆ, ಸಾಮಾನ್ಯವಾಗಿ 3-4 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹಡಿತಿದ್ದವ್ರಿಗೆ, ಅವ್ರಿಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ದವ್ರಿಗೆ ಏನಾಗತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಸಡನ್ ಆಗಿ ಡ್ರಾಪ್ ಆಗ್ತಾ ಇರತ್ತೆ. ಹಾಲ್ ಕುಡ್ಸೋ ತಾಯಂದ್ರಲ್ಲಿ ಅವರಲ್ಲೂ ಕೂಡ ಕ್ಯಾಲ್ಸಿಯಂ ಕಮ್ಮಿ ಆಗ್ತಾನೆ ಇರತ್ತೆ. ಸೊ ಪೀಪಲ್ ಟೇಕಿಂಗ್ ಎಕ್ಸೆಸ್ ಸೋಡಿಯಂ ಅಂಡ್ ಪ್ರೋಟೀನ್ ಇಂಟೇಕ್, ಸೊ ತುಂಬಾ ಜನಕ್ಕೆ ಸೋಡಿಯಂ ಮತ್ತೆ ಪ್ರೋಟೀನ್ ಇಂಟೇಕ್ಸ್ ಏನಾದ್ರೂ ಜಾಸ್ತಿ ತಗೋತಿದ್ರೆ ಅವ್ರಿಗೂ ಕೆಲವೊಂದ್ಸಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗತ್ತೆ ಡ್ಯೂ ಟು ಎಕ್ಸ್ಕ್ರೀಷನ್ ಆಫ್ ಕ್ಯಾಲ್ಸಿಯಂ ಫ್ರಮ್ ದ ಬಾಡಿಯಿಂದ ಕ್ಯಾಲ್ಸಿಯಂ ಹೊರಗೆ ಹೋಗತ್ತೆ, ಅದು ಉಪಯೋಗ ಆಗೋದಿಲ್ಲ. ಅದ್ರ ಏನಾಗತ್ತೆ, ಹೊರಗಡೆ ಹೋಗ್ಲಿಕ್ಕೆ ಶುರು ಆಗತ್ತೆ. ಅವಾಗ ಏನಾಗತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರತ್ತೆ. ಸೊ ಬೌಲ್ ಡಿಸಾರ್ಡರ್, ಈ ಬೌಲ್ ಡಿಸಾರ್ಡರ್ ಅಂತಂದ್ರೆ ಏನು, ಜೀರ್ಣ ಆಗದೇ ಇಲ್ಲ ಮೇಡಮ್, ಏನ್ ತಿಂದ್ರು ಜೀರ್ಣ ಆಗಲ್ಲ ಮೇಡಮ್, ಎದೆಲ್ ಕೂತ್ಕೊಂಡಂಗಿರತ್ತೆ, ಮೋಷನ್ ಕ್ಲೀನ್ ಆಗಲ್ಲ ಮೇಡಮ್, ಹೊಟ್ಟೆಲ್ ಒಂಥರ ಗುಡುಗುಡು, ದಿನಕ್ಕೊಂದ್ 2-3 ಸಲ ಬಾತ್ರೂಮ್ಗೆ ಹೋಗ್ತೀನಿ, ಕೆಲವ್ರು ಹೇಳ್ತಾರೆ ನಂಗೆ ಬಾತ್ರೂಮೇ ಬರಲ್ಲ ಮೇಡಮ್. ಸೊ ಇದೆಲ್ಲ ಪ್ರಾಬ್ಲಮ್ ಇರೋರು ಅವ್ರಿಗೂ ಕ್ಯಾಲ್ಸಿಯಂ ಕಳ್ಕೊತಿರ್ತಾರೆ ಬಾಡಿಯಲ್ಲಿ. ಅಂದ್ರೆ ಕ್ಯಾಲ್ಸಿಯಂ ಅದ್ ಅಬ್ಸರ್ವ್ ಮಾಡ್ಕೊಂಡು ಅದು ಬಾಡಿಗೆ ಸ್ಟ್ರೆಂತ್ ಕೊಡ್ಬೇಕಾಗತ್ತೆ, ಆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅದ್ರಲ್ಲಿ ಇರೋದಿಲ್ಲ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಾಗತ್ತೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತಂದ್ರೆ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ, ನನಗೆ ಕ್ಯಾಲ್ಸಿಯಮ್ಮೇ ಕಮ್ಮಿ ಆಗಿದೆ, ನನ್ನ ಬಾಡಿಯಲ್ಲಿ ಬೇರೆ ಏನೂ ತೊಂದರೆ ಆಗಿಲ್ಲ ಅಂತಂದ್ರೆ, ಸಿಂಪಲ್ ಆಗಿ ಮಸಲ್ ಕ್ರಾಂಪ್ಸ್. ಐ ಥಿಂಕ್ ತುಂಬಾ ಜನ ಅನುಭವಿಸಿದಾರೆ ಅನ್ಸುತ್ತೆ. ಆಲ್ಮೋಸ್ಟ್ ಟೀನೇಜರ್ಸ್ ಇಟ್ಕೊಂಡು, ಅಡಲ್ಟ್ಸ್ ಇಟ್ಕೊಂಡು, ಓಲ್ಡರ್ ಜನರೇಷನ್ ಇಟ್ಕೊಂಡು ಎಲ್ರು ಮಲಗಿದಾಗ ಸಡನ್ ಆಗಿ ಕಾಲ್ ಇಟ್ಕೊಳತ್ತೆ. ಏನಾಗಿದೆ ಗೊತ್ತಿಲ್ಲ. ಎಲ್ರು ಹೇಳ್ತಾರೆ ಮೇಡಮ್, ಕೆಲವೊಬ್ರು ಏನ್ ಹೇಳ್ತಾರೆ, ವಾಯು ಆಗಿದೆ, ವಾಯು ಹಿಡ್ತಾ ಅನ್ನೋ ತುಂಬಾ ಪೇನ್ಫುಲ್ ಇರತ್ತೆ. ಅದು ಮಸಲ್ನ ಹಿಂಡು ಬಿಚಾಕತ್ತೆ. ಆ ಟೈಮಲ್ಲಿ ಏನಾಗತ್ತೆ, ಮನುಷ್ಯನ್ಗೆ ಎದ್ದು ನಿಂತು ನಡಿಯಕ್ ಆಗೋದಿಲ್ಲ. ಸೊ ಇದ್ರ ಅರ್ಥ ಏನು, ಅದನ್ನ ನಾವು ಮಸಲ್ ಟ್ವಿಚಸ್ ಅಂತ ಕರಿತೀವಿ. ಅಂದ್ರೆ ಈ ಟೈಮ್ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕಮ್ಮಿ ಆದಾಗ ಮಸಲ್ಸ್ ಆದಾಗ ಅದು ಕಾಂಟ್ರಾಕ್ಟ್ ಆಗ್ಬಿಟ್ಟು ಸ್ಟಾರ್ಟ್ ಗಿವಿಂಗ್ ಅ ಸ್ಕ್ವೀಸಿಂಗ್ ಪೇನ್, ಒಂಥರ ಹಿಂಡ್ದಂಗ್ ನೋವು ಕೊಡುತ್ತೆ. ಸೊ ಈ ತರ ಅವಾಗವಾಗ ಕಾಣಿಸ್ಕೊತಿದೆ ಅಂತಂದ್ರೆ ನಿಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಇನ್ನೊಂದು ಆಯಾಸ, ಎಕ್ಸ್ಟ್ರೀಮ್ ಆಯಾಸ, ಕೆಲ್ಸ ಮಾಡದೇ ಇರ್ಲಿ, ಸ್ವಲ್ಪ ಕೆಲ್ಸ ಮಾಡ್ಲಿ, ಸುಸ್ತು ಬಿಟ್ರೆ ಸಾಕು ಮಲಗ್ಬೇಕನ್ಸತ್ತೆ ಮೇಡಮ್, ತುಂಬಾ ಸುಸ್ತಾಗತ್ತೆ ಮೇಡಮ್, ನನ್ಗೆ ಏನು ಮಾಡ್ಬೇಕನ್ಸಲ್ಲ, ತಿಂತೀನಿ ಚೆನ್ನಾಗಿ ಆರೋಗ್ಯವಾಗಿ ಇದೀನಿ, ಏನು ಇಲ್ಲ, ಬಟ್ ಸುಸ್ತು. ಏನಕ್ಕೆ ಸುಸ್ತಾಗತ್ತೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಈ ಲ್ಯಾಪ್ಟಾಪ್ ಮೇಲೆ ಒಂದ್ 5-10 ನಿಮಿಷ ಕೈ ಆಡಿಸ್ದೆ, ಅದೆಲ್ಲ ಮಾಡ್ದೆ ಅಂದ್ರೂನು ಸಡನ್ ಆಗಿ ನಂಗೆ ಸುಸ್ತಾಗತ್ತೆ ಮೇಡಮ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅವ್ರಿಗೆ ತುಂಬಾ ಜನ ನೋಡ್ತೀರಾ ಉಗುರ್ ಕಚ್ಚೋದು ಇರತ್ತೆ, ಉಗುರ್ ಮೇಲೆ ಕೆಲವೊಂದ್ಸಲ ಮಾರ್ಕ್ಸ್ ಗಳು ಜಾಸ್ತಿ ಇರತ್ತೆ, ಕೂದಲು ಸಿಕ್ಕಾಪಟ್ಟೆ ಉದುರತ್ತೆ, ಒಣ ಚರ್ಮ ಇರತ್ತೆ. ಇವ್ರೆಲ್ರಿಗೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಅರ್ಥ. osteoporosis, it is very common osteoporosis which can be seen above 40+. ಆಕ್ಚುಲಿ ಆಗಿನ ಕಾಲದಲ್ಲೆಲ್ಲ ನಾವು 50+ ಅಂತೀವಿ, ಇವಾಗ 40+ ಇರೋ ಎಲ್ಲಾ ಹೆಣ್ಮಕ್ಳಿಗೂ ಅಟ್ಲೀಸ್ಟ್ ಇಟ್ ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ 5 to 10% ಆಫ್ ಆಸ್ಟಿಯೋಪೋರೋಸಿಸ್. ಏನಿದೆ ಆಸ್ಟಿಯೋಪೋರೋಸಿಸ್ ಅಂತಂದ್ರೆ, ಎಲ್ರು ಹಪ್ಳ ನೋಡಿದೀರಾ, ಎಲ್ರು ಹಪ್ಳ ತಿಂದಿರ್ತೀರಾ ಅನ್ಸತ್ತೆ. ಈ ಹಪ್ಳನ ಮುರಿದ್ರೆ ಅದೊಂಥರ ಸೌಂಡ್ ಕೊಡುತ್ತೆ, ಕರ್ಕರ ಅಂತ ಸೌಂಡ್ ಕೊಡುತ್ತೆ. ಸೊ ಆಸ್ಟಿಯೋಪೋರೋಸಿಸ್ ಬಂದ್ಬಿಟ್ಟು ಅದೇ ತರ ಬೋನ್ಸ್ ಏನಿದೆ ಅದು ಒಣಗ್ದಂಗ ಆಗತ್ತೆ. ಸೊ ಆ ಡ್ರೈ ಆಗ್ತಿದ್ದಾಗ ನೀವು ಮೂವ್ ಆಗ್ತಿದ್ರೆ, ರೈಟ್ ಟು ಲೆಫ್ಟ್, ಫ್ರಂಟ್ ಟು ಬ್ಯಾಕ್, ಆತರ ನಿಮ್ ಮೂವ್ಮೆಂಟ್ಸ್ ಮಾಡ್ತಿದ್ರೆ ನಿಮ್ಗೆ ಅದು ಸೌಂಡ್ ಕೇಳ್ಸತ್ತೆ. ಹೆಚ್ಚು ಕಮ್ಮಿ ನಟ್ಕೆ ಮುರ್ಕೊಂಡಾಗ ಹೇಗ್ ಶಬ್ದ ಕೇಳ್ಸತ್ತಲ್ಲ, ಹೆಚ್ಚು ಕಮ್ಮಿ ಆ ತರ ಶಬ್ದ ಕೇಳ್ಸತ್ತೆ. ಅಂದ್ರೆ ಸವಿತಾ ಇರೋದಕ್ಕೆ ಕಾರಣ ಇದೆ, ಅದ್ರಲ್ಲಿರೋ ನೀರಿನ ಅಂಶ ಏನಿದೆ ಬೋನ್ಸ್ ಅಲ್ಲಿ ಇರ್ಬೇಕಾಗಿರೋ ಸೈನೋವಿಯಲ್ ಫ್ಲೂಯಿಡ್ ಅದು ಕಮ್ಮಿ ಆಗ್ತಿದೆ ಅಂತ ಅರ್ಥ. ಸೊ ಪೀರಿಯಡ್ಸ್, ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಆಗತ್ತೆ, ಮೆನ್ಸ್ಟ್ರಲ್ ಸೈಕಲ್ ಇರತ್ತೆ, ಸಿಕ್ಕಾಪಟ್ಟೆ ಪೇನ್ಫುಲ್ ಇರತ್ತೆ, ತಡ್ಕೊಳಕ್ ಆಗೋದಿಲ್ಲ, ಒಂಥರ ನೋವು ಅಂತ ಒದ್ದಾಡ್ತಾರೆ, ಸೊಂಟ ನೋವು, ಹೊಟ್ಟೆ ನೋವು, ಕೈಕಾಲ್ ನೋವು ಅಂತ ಇರ್ತಾರೆ. ಅವ್ರಿಗಿದ್ರುನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ. ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿದ್ದಂಗೆ ಎಕ್ಸ್ಪ್ಲೇನ್ ಮಾಡದೇ ಅವಶ್ಯಕತೆ ಇಲ್ಲ. ಇಟ್ ಇಸ್ ಅ ಡೆಂಟಲ್ ಇಶ್ಯೂಸ್. ಸೊ ಕ್ಯಾಲ್ಸಿಯಂ ಕಮ್ಮಿ ಇದ್ದು ಸ್ವೀಟ್ಸ್ ಜಾಸ್ತಿ ತಿಂದು ಕ್ಯಾವಿಟೈಟಿಸ್ ಆಗಿರ್ಬೋದು, ಅದರಿಂದ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ ಫುಲ್ ಕಮ್ಮಿ ಆಗಿರತ್ತೆ. ಆ ಟೈಮ್ ಅಲ್ಲಿ ಈ ತರ ಆಗಕ್ ಚಾನ್ಸಸ್ ಇರತ್ತೆ.
ಕೆಲವೊಂದು ತಾಯಂದಿರದ ಕಂಪ್ಲೇಂಟ್ ಏನಿರುತ್ತೆ, ಮೇಡಮ್ ನನ್ ಮಗಂಗ್ ನಾನು ಎಲ್ಲಾ ಕೊಡ್ತೀನಿ ಮೇಡಮ್, ಆದ್ರೂ ನನ್ ಮಗ ಬೆಳಿತಿಲ್ಲ ಅಥವಾ ನನ್ ಮಗಳು ಬೆಳಿತಿಲ್ಲ, ಹೈಟೇ ಆಗ್ತಿಲ್ಲ ಮೇಡಮ್, ಏನ್ ಮಾಡೋದು? ಯಾಕಂದ್ರೆ ಅವ್ರಿಗೆ ಕ್ಯಾಲ್ಸಿಯಂ ಪೋಷಣೆ ಸ್ವಲ್ಪ ಕಮ್ಮಿ ಆಗಿದೆ, ಅವ್ರಿಗೆ ರಿಕ್ವೈರ್ಮೆಂಟ್ ಗಿಂತ ಕಮ್ಮಿ ಆಗಿರತ್ತೆ. ಸೊ ರಿಕ್ವೈರ್ಮೆಂಟ್ ಗಿಂತ ಕಮ್ಮಿ ಆದಾಗ ಹೈಟ್ ಬೆಳೆಯೋದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬೆಳೆಯೋ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ. ಸೊ ಎಲ್ರಿಗೂ ಗೊತ್ತು ಕ್ಯಾಲ್ಸಿಯಂ ಇಂಪಾರ್ಟೆಂಟ್ ಇದೆ, ಎಲ್ಲಾ ಇಂಪಾರ್ಟೆಂಟ್ ಇದೆ ಮೇಡಮ್, ಇದೆಲ್ಲರಿಗೂ ಗೊತ್ತು. ಬಟ್ ಬಾಡಿಗೆ ಎಷ್ಟು ಇದ್ರೆ ಬಾಡಿಗೆ ರಿಕ್ವೈರ್ಮೆಂಟ್ ಇದೆ ತಿಳ್ಕೊಬೇಕಲ್ವಾ ನಾವು? ಸೊ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಕ್ಯಾಲ್ಸಿಯಂ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಇದ್ರಲ್ಲಿ. ಸೊ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ, ಊಟ ತಿನ್ನೋದ್ರಲ್ಲಿ ನಾವ್ ಏನ್ ತಿಂತೀವಿ, ನಾನು ಹೇಳಿದ್ನಲ್ಲ, ನೀವು 300 ಗ್ರಾಮ್ ಹಾಲು ಕುಡಿದ್ರೆ ನಿಮ್ಗೆ ಬರೀ ಅಬ್ಸಾರ್ಪ್ಷನ್ ರೇಟ್ ಬಂದ್ಬಿಟ್ಟು 5 to 6% ಆ ತರ ಇರುತ್ತೆ. ಸೊ ನೀವ್ ಅದಕ್ 1 ಸರ್ವಿಂಗ್ ತಗೋತೀರಾ, ದಿನಕ್ಕೆ 1 ಸಲ ಕುಡಿತಿರೋ 2 ಸಲ ಕುಡಿತಿರೋ, ಸೊ ನಿಮಗ್ ಬರ್ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ 10 to 15% ಅಷ್ಟು ಕ್ಯಾಲ್ಸಿಯಂ ಮಾತ್ರ ಅಬ್ಸರ್ವ್ ಆಗಿರುತ್ತೆ. ಮಿಕ್ಕಿದ್ದು ಅಬ್ಸಾರ್ಬ್ ಆಗೋದಿಲ್ಲ, ಬಿಕಾಸ್ ಬಾಡಿ ಅದಕ್ಕೆ ಸುಸ್ತಾಗಿರತ್ತೆ, ಅಬ್ಸಾರ್ಪ್ಷನ್ ರೇಟ್ ಸ್ವಲ್ಪ ಕಮ್ಮಿ ಇರತ್ತೆ. ಸೊ ಅಬ್ಸಾರ್ಪ್ಷನ್ ಆಫ್ ಫುಡ್ ಪೂರ್ ಫ್ರಮ್ ದ ಡಯಟ್, ನಾವು ತಿನ್ನೋ ಆಹಾರದಲ್ಲಿ ಕುಡಿಯೋದಿದ್ರಲ್ಲಿ ನಾವ್ ಎಷ್ಟು ಕ್ಯಾಲ್ಸಿಯಂ ತಗೋತೀವಿ ಅಷ್ಟು ಪೂರ್ತಿ ನಮ್ ಬಾಡಿನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು, ಥೈರಾಯ್ಡ್ ಪ್ರಾಬ್ಲಮ್ ಇರೋರ್ಗೆ ಅಥವಾ ಥೈರಾಯ್ಡ್ ಹಾರ್ಮೋನಲ್ಸ್ ವೇರಿಯೇಷನ್ಸ್ ಇರೋರ್ಗೆ ರೆಗ್ಯುಲೇಟ್ ಅಬ್ಸಾರ್ಪ್ಷನ್. ಓಕೆ, ಥೈರಾಯ್ಡ್ ಪ್ರಾಬ್ಲಮ್ ಇರೋರ್ಗೆ ಅವ್ರಿಗೆ ಅಬ್ಸಾರ್ಪ್ಷನ್ ರೇಟ್ಸ್ ಆಫ್ ಕ್ಯಾಲ್ಸಿಯಂ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸ್ಲೈಟ್ಲಿ ಆಸಿಡಿಕ್ ಮೀಡಿಯಂ ಇನ್ ಸ್ಟಮಕ್ ಪ್ರಮೋಟ್ಸ್ ಅಬ್ಸಾರ್ಪ್ಷನ್. ಸೊ ಏನಾದ್ರೂ ಸ್ಲೈಟ್ಲಿ ಆಸಿಡಿಕ್ ಪ್ರಾಬ್ಲಮ್ ತರ ಏನಾದ್ರೂ ಇತ್ತು, ಅಸಿಡಿಟಿ ತರ ಏನಾದ್ರೂ ಇತ್ತು ಅಂತಂದ್ರೆ ಅವಾಗ ಅಬ್ಸಾರ್ಪ್ಷನ್ ನ ಪ್ರಮೋಟ್ ಮಾಡತ್ತೆ. ಸೊ much of the dietary calcium is excreted through the feces. ಸೊ ಏನಾಗತ್ತೆ, ನಾವ್ ತಿನ್ನೋ ಪ್ರತಿಯೊಂದು ಕ್ಯಾಲ್ಸಿಯಂ ನಮ್ ಬಾಡಿಗೆ ಹೋಗ್ತಿಲ್ಲ ಅಂತಂದ್ರೆ ಎಲ್ಲಿಂದ ಹೊರಗಡೆ ಹೋಗ್ತಿದೆ? ಸೊ ಅದೇನಾಗತ್ತೆ ಅಂತಂದ್ರೆ ಕಿಡ್ನಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಬೇಡವಾಗಿರೋ ಚಾನೆಲ್ಗೆ ಯೂರಿನ್ ಮೂಲಕ ಆದ್ರೂ ಕಳ್ಸತ್ತೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿ ಮೋಷನ್ ಮೂಲಕ ಆದ್ರೂ ಕಳ್ಸತ್ತೆ, ಫಿಕಸ್ ಮೂಲಕ ಆಗ್ಲಿ ಕಳ್ಸತ್ತೆ. Sufficient level of calcium in blood is needed all the time. So ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಸಫಿಶಿಯಂಟ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇರಬೇಕು, ಅವಾಗ ಬೋನ್ಸು ಸ್ಟ್ರೆಂತ್ ಆಗಿರುತ್ತೆ. ಸೊ ಆಸ್ಟಿಯೋಪೋರೋಸಿಸ್, ಬ್ರೇಕೇಜು, ಬ್ರಿಟಲು, ಫ್ರೀಕ್ವೆಂಟ್ ಫ್ರಾಕ್ಚರು, ಬೆಂಡಿಂಗ್ ಆಫ್ ವರ್ಟಬಲ್ ಕಾಲಮ್ ಇದು ಯಾವ್ದು ಇರಲ್ಲ. ಕ್ಯಾಲ್ಸಿಯಂ ಫ್ರಮ್ ಬೋನ್ಸ್ ಏನಿರತ್ತೆ, ಬೋನ್ಸ್ ಅಲ್ಲಿರೋ ಕ್ಯಾಲ್ಸಿಯಂ ಡಿಫ್ರೆಂಟ್ ಬಾಡಿಗೆ ಶಿಫ್ಟ್ ಆಗತ್ತೆ ಬ್ಲಡ್ ಮೂಲಕ, ಹಂಗಾಗಿ ಬೋನ್ಸ್ ನೆಲ್ಲ ಸ್ಟ್ರೆಂತ್ ಮಾಡತ್ತೆ. ಸ್ಟ್ರೆಂತ್ ಮಾಡದೇ ಇದ್ದಿದ್ದ ಪಕ್ಷದಲ್ಲಿ ಏನಾಗತ್ತೆ, ಬೋನ್ಸ್ ಏನಾದ್ರೂ ವೀಕ್ ಆಯ್ತು ಅಂತಂದ್ರೆ ಆಸ್ಟಿಯೋಪೋರೋಸಿಸ್, ನಾನು ಅವಾಗ್ಲೇ ಹೇಳ್ದೆ ಹಪ್ಳದ ಎಕ್ಸಾಂಪಲ್, ಹಪ್ಳ ತರ ಕ್ರಶ್ ಆಗತ್ತೆ. ಸೊ ಅದ್ರಲ್ಲಿರೋ ಸ್ಟ್ರೆಂತ್ ನ ಕಳ್ಕೊಳ್ಳತ್ತೆ. ಇನ್ನೊಂದು ಬ್ರೇಕೇಜು, ಸಡನ್ ಆಗಿ ಜೋರಾಗಿ ಯಾರನ್ನಾದ್ರೂ ಎಳೆದು ಇದು ಮಾಡಿದಾಗ ಇದಾಗತ್ತೆ. ಸೊ ಇದು ಯೂಶಲಿ ನೀವು ಸಣ್ಣ ಮಕ್ಳಲ್ಲಿ ನೋಡ್ತೀರಾ, ಮಗು ಎಲ್ಲೋ ಓಡ್ತಿದೆ ಅಂತ ಸಡನ್ ಆಗಿ ಕೈ ಹಿಡಿದು ಎಳೆದು ಬಿಡ್ತೀರಾ, ಅದ್ ಎಳ್ದಿದ ತಕ್ಷಣ ಬೋನ್ ಡಿಸ್ಲೊಕೇಟ್ ಆಗತ್ತೆ ಟಕ್ ಅಂತ. ಸೊ ಅದ್ರದ್ದು ಕ್ಯಾಲ್ಸಿಯಂ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಅದನ್ನ ಮೇಂಟೈನ್ ಮಾಡಕ್ಕೆ, ಸೊ ತಡ್ಕೊಳಕ್ ಕೆಪಾಸಿಟಿ ಇರಲ್ಲ, ಸೊ ಟಕ್ ಅಂತ ಅದು ಚೇಂಜ್ ಆಗತ್ತೆ. ಸೊ ಫ್ರೀಕ್ವೆಂಟ್ ಫ್ರಾಕ್ಚರ್ಸ್, ಅದೇ ಎಷ್ಟು ಸಣ್ಣ ಏಟ್ ಬಿದ್ರೂ ಅದು ಫ್ರಾಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಹೇರ್ ಲೈನ್ ಫ್ರಾಕ್ಚರ್ ಇರ್ಬೋದು ಅಥವಾ ಮೇಜರ್ ಇರ್ಬೋದು, ಬಟ್ ಫ್ರಾಕ್ಚರ್ ಆಗಿರುತ್ತೆ. ವರ್ಟಿಬ್ರಲ್ ಕಾಲಮ್ಸ್, ಬಗ್ ನಡೆಯೋದು, ಗೂನ್ ಬೆನ್ನು ಅಂತ ಏನ್ ಕರಿತೀವಿ, ಸೊ ಆ ತರ ಆಗಕ್ ಸಾಧ್ಯತೆ ಇರುತ್ತೆ. ಸೊ ಕ್ಯಾಲ್ಸಿಯಂ ಇದ್ದಾಗ ಪ್ರಾಪರ್ ಆಗಿದ್ದಾಗ ಇದು ಯಾವುದು ಆಗೋದಿಲ್ಲ. ನೆಕ್ಸ್ಟ್, ಆಸ್ಟಿಯೋಕ್ಲಾಸ್ಟ್ ಮತ್ತೆ ಆಸ್ಟಿಯೋಬ್ಲಾಸ್ಟ್ ಅಂತ 2 types of cells ಇರುತ್ತೆ. ಓಕೆ, ದ ಬಾಡಿ ದಟ್ ಪ್ರಮೋಟ್ಸ್ ಕ್ಯಾಲ್ಸಿಫಿಕೇಶನ್ ಆಫ್ ಬೋನ್ಸ್ ಅಂಡ್ ಟೀತ್, ಇದೇನ್ ಮಾಡತ್ತೆ ಅಂತಂದ್ರೆ ಕ್ಯಾಲ್ಸಿಫಿಕೇಶನ್ ಆಫ್ ಬೋನ್ಸ್ ಅಂಡ್ ಟೀತ್ ನ ಪ್ರಮೋಟ್ ಮಾಡತ್ತೆ. ಇದನ್ನ ಏನ್ ಮಾಡತ್ತೆ ಅಂತಂದ್ರೆ ಆಸ್ಟಿಯೋಕ್ಲಾಸ್ಟ್ ಬಂದ್ಬಿಟ್ಟು ಅಬ್ಸರ್ವ್ಸ್ ಮಾಡತ್ತೆ ಓಲ್ಡ್ ಆಸ್ಟಿಯೋಸೈಟ್ಸ್ ನ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮಾಡ್ಬಿಟ್ಟು ಅದನ್ನ ಡ್ಯಾಮೇಜ್ ಆಗಿರೋ ಸೆಲ್ ನ ರಿಕವರ್ ಮಾಡತ್ತೆ. ಅದು ಆಸ್ಟಿಯೋಬ್ಲಾಸ್ಟ್, ಆಸ್ಟಿಯೋ ಇದು. ಸೊ ವಾಟ್ ಲೀಡ್ಸ್ ಟು ಇಂಬ್ಯಾಲೆನ್ಸ್ ಇನ್ ಕ್ಯಾಲ್ಸಿಯಂ? ಕ್ಯಾಲ್ಸಿಯಂ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಕಾರಣ ಏನು? ಹಾರ್ಮೋನಲ್ ಡಿಸ್ಟರ್ಬೆನ್ಸ್, ಏಜ್ ಫ್ಯಾಕ್ಟರ್ ಇರ್ಬೋದು, ಮೆನೋಪಾಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ವಿಟಮಿನ್ D3 ಡೆಫಿಷಿಯನ್ಸಿ ಇರ್ಬೋದು, ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರ್ಬೋದು, ಮತ್ತೆ ಕೆಲವರು ಲಾಂಗ್ ಟರ್ಮ್ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಆ ಮೆಡಿಸಿನ್ಸ್ ಡೆಫಿಷಿಯನ್ಸಿಯಿಂದ ಕೂಡ ಕೆಲವೊಂದ್ಸಲ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಮ್ಮಿ ಆಗಿರಕ್ ಸಾಧ್ಯತೆ ಇರುತ್ತೆ. ಮತ್ತೆ ಡಯೂರಿಟಿಕ್ ಡ್ರಗ್ಸ್,
ಮತ್ತೆ ಟೆಟ್ರಾಸೈಕ್ಲಿನ್, ಆಂಟಾಸಿಡ್ಸ್, ಥೈರಾಯ್ಡ್, ಹೈ ಸೋಡಿಯಂ ಕನ್ಸಂಪ್ಷನ್, ಇವೆಲ್ಲಾ ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡಿರೋದ್ರಿಂದ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆದ್ರೂನು ಅದು ಎಕ್ಸ್ಕ್ರೀಟ್ ಆಗೋಗುತ್ತೆ. ಅಂದ್ರೆ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಗಿಂತ ಜಾಸ್ತಿ ಹೊರಗಡೆ ಹೋಗೋದು ಜಾಸ್ತಿ ಮಾಡುತ್ತೆ. ಸೊ ರೆಕಮೆಂಡೆಡ್ ಏನಪ್ಪಾ, ಡೈಲಿ ಎಷ್ಟು ತಗೋಬೇಕು ಏನಿಲ್ಲ ಅಂತ. ರೇಂಜ್ ಆಫ್ ಸೀರಮ್ ಕ್ಯಾಲ್ಸಿಯಂ ಇನ್ ಹೆಲ್ದಿ ಪರ್ಸನ್ ಅಲ್ಲಿ ಕ್ಯಾಲ್ಸಿಯಂ ಎಷ್ಟಿರ್ಬೇಕು ಅಂದ್ರೆ 8.5 to 10.6 mg/dl ಇರಬೇಕು. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತೆ ಫೆಸೈ ಪಬ್ಲಿಷ್ ದ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಕ್ಯಾಲ್ಸಿಯಂ. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಸೋಸಿಯೇಷನ್ ಮತ್ತೆ ಫೆಸೈ ಬಂದ್ಬಿಟ್ಟು ಇವರು ಡೈಲಿ ರಿಕ್ವೈರ್ಮೆಂಟ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಹೇಳಿದ್ದಾರೆ. A normal man, sedentary, moderate, heavy work. So ಅವ್ರಿಗೆ ಬಾಡಿ weight ಅಪ್ರಾಕ್ಸಿಮೇಟ್ಲಿ 60 kgs ಇತ್ತು ಅಂತಂದ್ರೆ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಕ್ಯಾಲ್ಸಿಯಂ ಬಂದ್ಬಿಟ್ಟು 600 mg ಪರ್ ಡೇ. ಸೊ ಫಿಮೇಲ್ಸ್ ಕೂಡ ಅಷ್ಟೇ, ಸೆಡೆಂಟ್ರಿ ಇರ್ಬೋದು, ದಪ್ಪ ಇರ್ಬೋದು, ಸಣ್ಣ ಇರ್ಬೋದು, ಮಾಡರೇಟ್ ಲುಕ್ ಇರ್ಬೋದು, ಒಂದು 55 kg ಇರೋರಿಗೆ ಮಿನಿಮಮ್ 600 grams ಪರ್ ಡೇ ರಿಕ್ವೈರ್ಮೆಂಟ್ಸ್ ಆಫ್ ಕ್ಯಾಲ್ಸಿಯಂ ಇದೆ. ಪ್ರೆಗ್ನೆಂಟ್ ಲೇಡಿಗೆ ಡಬಲ್ ದ ರಿಕ್ವೈರ್ಮೆಂಟ್. ಅಂದ್ರೆ ನಾರ್ಮಲ್ ಹೆಣ್ಮಕ್ಳಿಗೆ 600 mg ಇತ್ತು ಅಂತಂದ್ರೆ ಪ್ರೆಗ್ನೆಂಟ್ ಇರೋರಿಗೆ 1200 mg 1200 mg ಪರ್ ಡೇ ರಿಕ್ವೈರ್ಮೆಂಟ್. ಮಕ್ಕಳಿಗೆ 7 ರಿಂದ 9 ವರ್ಷ ಮಕ್ಕಳಿಗೆ 25 kg ಹೆಚ್ಚು ಕಮ್ಮಿ ಆ ತೂಕದ ಇರೋರಿಗೆ ಅವ್ರಿಗೂ 600 mg ಪರ್ ಡೇ ರಿಕ್ವೈರ್ಮೆಂಟ್ ಇದೆ. ಸೊ 10 to 17 years ಫೀಮೇಲ್ ಟೀನೇಜರ್ಸ್ ಅನ್ನ ನಾವು ಕರಿತೀವಿ. ಅವ್ರ ಬಾಡಿ weight ಅರೌಂಡ್ 35 to 42 kgs ಅಥವಾ 52 kgs ಇರೋರಿಗೆ ಅವ್ರಿಗೆ ಡೈಲಿ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು 800 mg ಪರ್ ಡೇ. ಹುಡುಗರಿಗೆ ಆದ್ರೆ ಸೇಮ್ 34 to 55 kgs. ಹುಡುಗಿರು ಟೀನೇಜರ್ಸ್ ಅವ್ರಿಗೆ ಬೇಕಾಗಿರೋದು 800 mg ಪರ್ ಡೇ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ಸ್ ಇದೆ. ಸೊ ನಮ್ಗೆ ರಿಕ್ವೈರ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮೇಂಟೈನಿಂಗ್ ಬಾಡಿ ಬೋನ್ ಹೆಲ್ತ್ ಇಸ್ ಇಂಪಾರ್ಟೆಂಟಾ ಇಲ್ವಾ, ಇವಾಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಉತ್ತರ. ಸೊ ಹೈ ಪರ್ಸೆಂಟೇಜ್ ಆಫ್ ಇಂಡಿಯನ್ ಸಫರ್ ಫ್ರಮ್ ಆಸ್ಟಿಯೋಪೊರೋಸಿಸ್ ಅಂಡ್ ವೀಕ್ ಬೆಕ್. ತುಂಬಾ ಜನ ಇಂಡಿಯನ್ಸ್ ಅಲ್ಲಿ ಏನಾಗತ್ತೆ, ಒಂದು 40 ರಿಂದ 45 ವರ್ಷದ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಅಂತ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ವೀಕ್ನೆಸ್ ಆಫ್ ದ ಬೋನ್ಸ್ ಇರತ್ತೆ. ಸೊ ಹೆಂಗೆ ಅಂದ್ರೆ 2ರಲ್ಲಿ 1 ಹೆಣ್ಮಗಳು 8ರಲ್ಲಿ 1 ಗಂಡ್ ಮಕ್ಕಳಲ್ಲಿ ಓವರ್ 48 years ಡೆವಲಪ್ ಬೋನ್ ವೀಕ್ನೆಸ್ ಡೆವಲಪ್ ಆಗ್ತಾರೆ. ಸೊ ಅವ್ರಿಗೆ ಏನೇನ್ ಕಾಣಿಸ್ಕೊಳ್ಳುತ್ತೆ, ಬ್ಯಾಕ್ ಪೇನ್ ಇರತ್ತೆ, ಲಾಸ್ ಆಫ್ ಹೈಟ್, ಪ್ರೊಟ್ರೂಡಿಂಗ್ ಸ್ಟಮಕ್, ಹೊಟ್ಟೆ ಮುಂದೆ ಬಂದಿರತ್ತೆ, ಟೂಪಿಂಗ್ ಶೋಲ್ಡರ್ಸ್, ಹೀಗ್ ಬೆಂಡ್ ಆಗಿರ್ತಾರಲ್ಲ ಅದನ್ನ ಡ್ರೂಪಿಂಗ್ ಶೋಲ್ಡರ್ಸ್ ಅಂತ ಕರಿತೀವಿ. ಮತ್ತೆ ಪೋಸ್ಟರಲ್ ಚೇಂಜಸ್ ಇರುತ್ತೆ, ನಾರ್ಮಲ್ ಆಗಿ ಕೂತ್ಕೊಳ್ಳೋದಿಲ್ಲ, ಸ್ವಲ್ಪ ಹಿಂಗ್ ಗೂನ್ ಬೆನ್ನಾಗಿರ್ತಾರೆ. ಕೈಫೋಸಿಸ್ ಲಾಡೋಸಿಸ್ ಅಲ್ಲಿ ಒಂದು ಪಿಕ್ಚರ್ ನೋಡ್ಬೋದು ನೀವು, ಆ ಪಿಕ್ಚರ್ ಅಲ್ಲಿ ಇದೆ ಅಲ್ವಾ, ಆ ತರ ಇದು ಬರತ್ತೆ. ಸೊ ವೀಕ್ ಬೋನ್ಸ್ ಇರುತ್ತೆ. ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ಬಂದ್ಬಿಟ್ಟು ಬೋನ್ ಸಿಕ್ಕಾಪಟ್ಟೆ ವೀಕ್ ಇರತ್ತೆ, ದಟ್ ಕ್ಯಾನ್ ಲೀಡ್ಸ್ ಟು ಫ್ರಾಕ್ಚರ್. ವೀಕ್ ಬೋನ್ ಅಲ್ಲಿ ಏನಿರುತ್ತೆ, ಲಾಸ್ ಆಫ್ ಎಬಿಲಿಟಿ ಟು ಡೂ ಡೈಲಿ ಆಕ್ಟಿವಿಟೀಸ್. ನಾವು ದಿನ ಮಾಡೋ ಕೆಲಸನ ಮಾಡೋ ಕೆಪಾಸಿಟಿ ಇರಲ್ಲ, ಯಾಕಂದ್ರೆ ಬೋನ್ಗಳು ನೋವು ಕೊಡ್ತಾ ಇರತ್ತೆ. ಏನೇನ್ ಮಾಡ್ಬೋದು ದಿನ, ಕೆಲವರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರ್ತಾರೆ, ಕೆಲವರು ಕುಕಿಂಗ್ ಫೀಲ್ಡ್ ಅಲ್ಲಿ ಇರ್ತಾರೆ, ಕೆಲವರು ಕ್ಲೀನಿಂಗ್ ಮಾಡ್ತಾರೆ, ಕೆಲವು ವಾಕಿಂಗು, ಅವ್ರಾಗ ಅವ್ರು ರೆಡಿ ಆಗೋದು, ನಿಂತ್ಕೊಳ್ಳೋದು, ಅದೆಲ್ಲ ಅವರಿಗೆ ತುಂಬಾ ಕಷ್ಟ ಆಗತ್ತೆ. ಸೊ ವೀಕ್ ಬೋನ್ಸ್ ಇರೋರಿಗೆ. ಸೊ ಮೆನ್ ಅಂಡ್ ವುಮೆನ್ ಹ್ಯಾವ್ hip fracture, increased risk of cancer, need long-term care facility, depends on others. So hip bone fracture ಆದಾಗ ಏನಾಗತ್ತೆ ಅಂತ ಅಂದ್ರೆ ಅವ್ರಿಗೆ ತುಂಬಾ ಆಲ್ಮೋಸ್ಟ್ 3 ತಿಂಗಳಿಂದ 6 ತಿಂಗಳವರೆಗೂ ಬೆಡ್ ರೆಸ್ಟ್ ಅಲ್ಲಿ ಇರ್ತಾರೆ. ಯಾರಾದ್ರೂ ಸಪೋರ್ಟ್ ಮಾಡ್ಬೇಕು ಈ ಟೈಮ್ ಅಲ್ಲಿ. ಫ್ರಾಕ್ಚರ್ ಇರೋದ್ರಿಂದ ಕ್ಯಾಲ್ಸಿಯಂ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ನಾವ್ ಏನಾದ್ರೂ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ರಿಸ್ಕ್ ಇರತ್ತೆ, ಕ್ಯಾನ್ಸರ್ ಆಗೋ ರಿಸ್ಕ್ ಇರತ್ತೆ. ಮತ್ತೆ ಯಾರನ್ನಾದ್ರೂ ಸಪೋರ್ಟ್ ತಗೊಂಡೇ ಅವ್ರದ್ದೇನು ಕೆಲಸ, ಬಾತ್ರೂಮ್ ಹೋಗ್ಬೇಕಾದ್ರೂ ಇನ್ನೊಬ್ರು ಅವ್ರ ಸಪೋರ್ಟ್ ಕೊಟ್ರೇನೆ ಅವ್ರಿಗೆ ಹೋಗಕ್ಕಾಗತ್ತೆ, ಇಲ್ಲಾಂದ್ರೆ ಹೋಗಕ್ಕಾಗತ್ತಿಲ್ಲ. ಮತ್ತೆ ಲೋ ಡೋಸ್ ಎಕ್ಸ್ರೇ ಟೆಕ್ನಾಲಜಿ measures bone mineral density. ಎಲ್ರು BMI ಬಗ್ಗೆ ಕೇಳಿರ್ತೀರಾ. ಇಟ್ ಇಸ್ ಅ ಬೋನ್ ಮಾಸ್ ಬೋನ್ ಮಿನರಲ್ ಡೆನ್ಸಿಟಿ ಅಂತ. ಇದೇನಕ್ಕೆ ಯೂಸು ಅಂತಂದ್ರೆ ನಿಮ್ ಬೋನು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ವಿಚ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅದು. ಸೊ ಬೋನ್ಸ್ ಏನಾಗತ್ತೆ, ಹೇಗೆ ಬೋನ್ಸು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಬೋನ್ ಬ್ಯಾಂಕ್. ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಇದ್ರ ಬಗ್ಗೆ. ಅಂದ್ರೆ ಏನ್ ಮೇಡಮ್ ಇದ್ರ ಅರ್ಥ, ಬೋನ್ ಬ್ಯಾಂಕ್ ಅಂದ್ರೆ
ಅಂತಂದ್ರೆ ಬೋನ್ಸ್ ಗೆಟ್ ರೀಮೋಲ್ಡೆಡ್ ರೆಗ್ಯುಲರ್ಲಿ. ಸೊ ಎಲ್ರಿಗೂ ಗೊತ್ತಿದ್ದಂಗೆ ಎಷ್ಟೇ ವರ್ಷದಲ್ಲಿ ನಾವು ಸಣ್ಣ ಮಗುನ್ ಇಟ್ಕೊಂಡು ಹುಟ್ಟಿರೋ ಮಗುನ್ ಇಟ್ಕೊಂಡು ಅಜ್ಜ ಒಂದ್ 80 years 85 years ಅಜ್ಜ ಅವ್ರಿಗೂ ಬೋನ್ ಫ್ರಾಕ್ಚರ್ ಆದ್ರೆ ವಾಪಸ್ ಏನಾಗತ್ತೆ, ಬೋನು ಜಾಯಿನ್ ಆಗತ್ತೆ. ಆ ಜಾಯಿನ್ ಆಗೋದನ್ನ ನಾವು ರೀಮೋಲ್ಡಿಂಗ್ ಅಂತ ಕರಿತೀವಿ. ಬೋನ್ಸ್ ಗೆಟ್ ರೀಮೋಲ್ಡೆಡ್ ರೆಗ್ಯುಲರ್ಲಿ. ಸೊ ಅವಾಗಿಂದ ಅವಾಗ ಬೋನಿಗೆ ಏನಾದ್ರು ತೊಂದ್ರೆ ಆದ್ರೆ ಅದನ್ನೇ ರೀಮೋಲ್ಡ್ ಮಾಡ್ಕೊಂಡು ಅದನ್ನೇ ರಿಕವರ್ ಮಾಡತ್ತೆ. ಅಂದ್ರೆ ಓಲ್ಡ್ ಬೋನ್ ಸೆಲ್ಸ್ ಇರತ್ತಲ್ಲ, ಬೋನ್ ನ ಪ್ರೊಡಕ್ಷನ್ ಮಾಡೋದು, ಆ ಸೆಲ್ಸ್ ನ ತೆಗೆದ್ಬಿಟ್ಟು ಹೊಸ ನ್ಯೂ ಬೋನ್ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರತ್ತೆ. ಬೋನ್ ಬಿಲ್ಡಿಂಗ್ ಅಪ್ ಟು 30 years of age 30 years of age ವರ್ಗೂ ಬೋನ್ ಬಿಲ್ಡ್ ಮಾಡ್ಲಿಕ್ಕೆ ಇದು ಮಾಡುತ್ತೆ. ಸೊ ಬಿಲ್ಡ್ ಬೋನ್ಸ್ ಬೈ ಬೋನ್ಸ್ ನ ನಾವ್ ಯಾವ್ದ್ರಿಂದ ಬಿಲ್ಡ್ ಮಾಡ್ಬೋದು? ಡೈಟ್ರಿ ಕ್ಯಾಲ್ಸಿಯಂ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಇಂದ. ನಾವು ತಿನ್ನೋದ್ರಲ್ಲಿ ಕ್ಯಾಲ್ಸಿಯಂ ಇಂಪಾರ್ಟೆನ್ಸ್ ತಗೊಂಡು ನಾವು ಸಪ್ಲಿಮೆಂಟ್ಸ್ ತಗೊಂಡಾಗ ವಿಟಮಿನ್ ಡಿ ಮತ್ತೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಹೆಲ್ಪ್ ಮಾಡತ್ತಿದ್ದು. ಸೊ ವಿಟಮಿನ್ ಡಿ ಮತ್ತೆ ಮೆಗ್ನೀಷಿಯಂ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ತಿನ್ನೋ ಕ್ಯಾಲ್ಸಿಯಂ ನ ಅದು ಅಬ್ಸಾರ್ಪ್ಷನ್ ಮಾಡೋ ಕೆಪಾಸಿಟಿ ಅದ್ರಲ್ಲಿ ಇರತ್ತೆ. ಸೊ ಕ್ಯಾಲ್ಸಿಫಿಕೇಶನ್ ಇನ್ ಬೋನ್ಸ್. ರೋಲ್ ಆಫ್ ಮೆಗ್ನೀಷಿಯಂ ಇನ್ ಬೋನ್ ಹೆಲ್ತ್ ಅದನ್ನ ತುಂಬಾ ಜನ ಸ್ಟಡಿ ಮಾಡ್ಬಿಟ್ಟು ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಇಂಪಾರ್ಟೆಂಟ್ ಅಂತ ಮೆಗ್ನೀಷಿಯಂ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅದನ್ನ ಹೇಳಿದ್ದಾರೆ. ಸೊ ತಿನ್ನ ಆಹಾರ ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು, ಪ್ರಾಪರ್ ಡೈಜೆಷನ್ ಆಗ್ಬೇಕು, ಅವಾಯ್ಡ್ ಅಸಿಡಿಟಿ, timely eating, maintain immunity level and small quality of spices and honeys. ಸೊ ಇವೆಲ್ಲಾನು ಸ್ವಲ್ಪ ಇದು ಮಾಡಿದಾಗ ನಮ್ದು ಬೋನ್ಸ್ ನ ಬಿಲ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಕೆಫೆನ್ ಅಂದ್ರೆ ಕಾಫಿ ಆಗ್ಲಿ, ಕೆಫೆನ್ ಕಂಟೆಂಟ್ ಆಗ್ಲಿ, ಡ್ರಗ್ಸ್ ಆಗ್ಲಿ ಕಮ್ಮಿ ಮಾಡಿ. ಆಲ್ಕೋಹಾಲ್, adequate exercise requirement ಇದೆ. ಬಾಡಿಯಲ್ಲಿ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಹೆಲ್ದಿ ಅಂಡ್ ಫಿಟ್. ಸ್ಮೋಕ್ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ಇಫ್ ಆನ್ ಮೆಡಿಕೇಶನ್, ಎನ್ಹಾನ್ಸ್ ಸಪ್ಲಿಮೆಂಟ್ಸ್ ಆಫ್ ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ರೀಡಿಂಗ್ ಫುಡ್ ಲೇಬಲ್ಸ್. ನಾವು ಪ್ರತಿಯೊಂದು ಏನೇ ಒಂದು ಪ್ರಾಡಕ್ಟ್ ತಗೊಂಡ್ರು ಅದರಲ್ಲಿ ನಾವು ಕ್ಯಾಲರೀಸ್ ಓದ್ತೀವಿ, ಪ್ರೋಟೀನ್ಸ್ ಓದ್ತೀವಿ, ಕೊಲೆಸ್ಟ್ರಾಲ್ ಎಷ್ಟಿರುತ್ತೆ, ಫ್ಯಾಟ್ ಎಷ್ಟಿರುತ್ತೆ, ಟ್ರಾನ್ಸ್ ಫ್ಯಾಟ್ ಎಷ್ಟಿರುತ್ತೆ ಅಂತ ಪ್ರತಿಯೊಂದ್ರಲ್ಲೂ ನಾವು ಓದ್ತೀವಿ. ಸೊ ಕ್ಯಾಲ್ಸಿಯಂ ಕಂಟೆಂಟ್ ಏನಿದೆ ಕ್ಯಾನ್ ವೇರಿ ಫ್ರಮ್ ಡಿಫ್ರೆಂಟ್ ಬ್ರಾಂಡ್ಸ್ ಆಫ್ ಫುಡ್. ಈಗ ಒಂದ್ ಬ್ರಾಂಡ್ ಬೇರೆ ಹೇಳಿದ್ರೆ ಇನ್ನೊಂದ್ ಬ್ರಾಂಡ್ ಇನ್ನೊಂದ್ ತರ ಹೇಳ್ತಾರೆ. ಬಟ್ ದ ಪರ್ಸೆಂಟೇಜ್ ಆಫ್ ಕ್ಯಾಲ್ಸಿಯಂ ಇನ್ ದ ಫುಡ್ is based on 1000 milligram. A food containing 20% of calcium is equals to 200 mg. ಸೊ ಯಾವ್ದ್ರಲ್ಲಾದ್ರೂ ನೀವು ನೋಡ್ಬೇಕಾದ್ರೆ ನಮ್ದು 20% ಆಫ್ ಕ್ಯಾಲ್ಸಿಯಂ ಇದೆ ಅಂತಂದ್ರೆ ಅದರ ಅರ್ಥ 200 mg ಆಫ್ ಕ್ಯಾಲ್ಸಿಯಂ ಇದೆ ಅಂತ ಅರ್ಥ. A food containing 10 to 19% of calcium is a good source. 10 to 19% of calcium ಇರೋದು ಗುಡ್ ಸೋರ್ಸ್. 20% of calcium or higher is a very good source ಅಂತ ಹೇಳಿದ್ದಾರೆ. ಸೊ ಎಲಿಮೆಂಟಲ್ ಕ್ಯಾಲ್ಸಿಯಂ, ಕೈಂಡ್ಸ್ ಆಫ್ ಕ್ಯಾಲ್ಸಿಯಮ್ಸ್. ಕ್ಯಾಲ್ಸಿಯಂ ಅಲ್ಲಿ ವೆರೈಟಿ ಇದೆ. ಯಾವ ವೆರೈಟಿ ಇದೆ? ಕ್ಯಾಲ್ಸಿಯಂ ಕಾರ್ಬನೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಸಿಟ್ರೇಟ್, ಕ್ಯಾಲ್ಸಿಯಂ ಲ್ಯಾಕ್ಟೇಟ್, ಕ್ಯಾಲ್ಸಿಯಂ ಗ್ಲೂಕನೇಟ್. 500 mg of calcium tablet may contain 45 to 200 mg of elemental calcium. ಸೊ ಕ್ಯಾಲ್ಸಿಯಂ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ನಾವು ಹೇಳ್ದಂಗೆ ಅದು ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಸಿಟ್ರೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಲ್ಯಾಕ್ಟೇಟ್ ಅಥವಾ ಕ್ಯಾಲ್ಸಿಯಂ ಗ್ಲೂಕನೇಟ್ ಆಗಿರ್ಬೋದು. ಬಟ್ ನಾವೇನಾದ್ರೂ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ 500 mg ಆಫ್ ಕ್ಯಾಲ್ಸಿಯಂ ಅಂತ ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದ್ರ ಅರ್ಥ ಏನು ಅಂತಂದ್ರೆ ಆ 500 mg ಆಫ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಲ್ಲಿ 45 to 200 mg ಆಫ್ ಎಲಿಮೆಂಟಲ್ calcium ಇರುತ್ತೆ. Hence most calcium preparations are large in size. Ask them to take 2 or more tablets yet providing low calcium levels. So ನಾವ್ ಏನ್ ಮಾಡ್ತೀವಿ, ತುಂಬಾ ಡೆಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ ಇರೋರಿಗೆ ದಿನಕ್ಕೆ 2 ಟ್ಯಾಬ್ಲೆಟ್ ತಗೊಳ್ಳಿ ಅಮ್ಮ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸ್ವಲ್ಪ ನಾರ್ಮಲ್ ಮೀಡಿಯಂ ಡೆಫಿಷಿಯನ್ಸಿ ಇರೋರಿಗೆ ದಿನಕ್ಕೆ 1 ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಎಲಿಮೆಂಟ್ ವೆಲ್ನೆಸ್, ಈ ತರ ಡೆಫಿಷಿಯನ್ಸಿ ಇರೋರ್ಗು 3.5 ಬಿಲಿಯನ್ ಪೀಪಲ್ ಆರ್ ರಿಸ್ಕ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರೋದು, ಇದನ್ನೆಲ್ಲ ನೋಡ್ಬಿಟ್ಟು ಸೊ ನಾವು ಆರೋಗ್ಯ ಮೇಂಟೈನ್ ಮಾಡ್ಲಿಕ್ಕೆ ಒಂದು ನ್ಯೂಟ್ರಿಷನಲ್ ಡಯಟ್ ನಮ್ದು ಯಾವ್ದು ಅಂತಂದ್ರೆ ಎಲಿಮೆಂಟ್ಸ್ ವೆಲ್ನೆಸ್ ಒಂದು ಕ್ಯಾಲ್ಸಿಯಂ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಹೆಸರು ನ್ಯಾಸ್ಟಿಯಂ ಅಂತ. ಸಪೋರ್ಟ್ ಬೋನ್ಸ್ ಅಂಡ್ ಮಲ್ಟಿಪಲ್ ಅದರ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. So
ನ್ಯಾಚುರಲ್ ಕ್ಯಾಲ್ಸಿಯಂ ಫ್ರಮ್ ಮಿಲ್ಕ್ ಇದೆ. ಇದ್ರಲ್ಲಿ ಏನಿದೆ, ನಮ್ ನ್ಯಾಸ್ಟಿಯಂ ಅಲ್ಲಿ ನಾರ್ಮಲ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇದೆ, ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಆಫ್ ಕ್ಯಾಲ್ಸಿಯಮ್ಸ್ ಇದೆ, ಎಷ್ಟೋ ಕಂಪ್ನಿ ಇದು ಮಾಡಿದೆ. ಸೊ ನಮ್ದ್ರಲ್ಲಿ ಏನಕ್ಕೆ ಆ ತರ ಡಿಫ್ರೆಂಟ್ ಇದೆ ಕಂಪೇರ್ ಟು ಬೇರೆಯವ್ರ ಕ್ಯಾಲ್ಸಿಯಂ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಚುರಲ್ ಕ್ಯಾಲ್ಸಿಯಂ ಫ್ರಮ್ ದ ಮಿಲ್ಕ್, ಹಾಲಿಂದ ಬರೋ ಡೈರೆಕ್ಟ್ ಕ್ಯಾಲ್ಸಿಯಂ ಇದ್ರಲ್ಲಿದೆ. ಅದನ್ನ ನೋವೆಲ್ ಟೆಕ್ನಾಲಜಿ ಮೂಲಕ ಅದನ್ನ ಇದು ಮಾಡಿದ್ದಾರೆ. ಈ ಕ್ಯಾಲ್ಸಿಯಂ ಏನಿದೆ, ಇಟ್ ಇಸ್ ಬ್ಯಾಲೆನ್ಸ್ಡ್ ವಿತ್ ಮೆಗ್ನೀಷಿಯಂ, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಮೆಗ್ನೀಷಿಯಂ ಇಂಪಾರ್ಟೆನ್ಸ್ ಆಲ್ರೆಡಿ ಹೇಳಿದ್ದೆ. ಮೆಗ್ನೀಷಿಯಂ ಇದ್ರೇನೆ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದೆ. ಅದೇ ತರ ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಇದೇನ್ ಮಾಡುತ್ತೆ, ನಮ್ ನ್ಯಾಸ್ಟಿಯಂ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಂಪೇರ್ಡ್ ಟು ಅದರ್ಸ್ ಇಸ್ ಮೋರ್, ಹೈಯರ್ ಅಬ್ಸಾರ್ಪ್ಷನ್ ರೇಟ್ ಇದೆ ನಮ್ದ್ರಲ್ಲಿ. ಸೊ ಮೆನಿ ಫ್ಯಾಕ್ಟರ್ಸ್ ಆಫ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ನಾವು ತುಂಬಾನೇ ಜಾಸ್ತಿ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಟ್ಟಾಗ ಏನಾಗುತ್ತೆ, ಲೀಡ್ ಟು ಕಿಡ್ನಿ ಸ್ಟೋನ್ಸ್ ಅಂಡ್ ಸ್ಟೋನ್ಸ್ ಇನ್ ದ ಯೂರಿನರಿ ಟ್ರ್ಯಾಕ್ ಅಬ್ಸಾರ್ಪ್ಷನ್ ಇರುತ್ತೆ. ಹೆನ್ಸ್ ನ್ಯಾಸ್ಟಿಯಂದು ಕ್ಯಾಪ್ಲೆಟ್ಸ್ ಏನಿದೆ ಕಂಟೇನ್ಸ್ ಆಯುರ್ವೇದಿಕ್ ಹರ್ಬ್ಸ್ ಇರೋದ್ರಿಂದ, ಲೈಕ್ ಗೋಕ್ಷೂರ ಸ್ಟೆಮ್ಸ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸ್ಟೋನ್ ಫಾರ್ಮೇಶನ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಆಯುರ್ವೇದದಲ್ಲಿ ಗೋಕ್ಷೂರ ಬಂದ್ಬಿಟ್ಟು ಸ್ಟೋನ್ ನ ಕರಗಿಸ್ಲಿಕ್ಕೆ ಅಂತ ಯೂಸ್ ಮಾಡ್ತಿರೋದು ಒನ್ ಆಫ್ ದ ವೆರಿ ಹಳೆ ಬ್ರಾಂಡ್. ಸೊ ಏನಾದ್ರೂ ಕಲ್ಲಿದೆ ನಿಮ್ದ್ರಲ್ಲಿ ಅಂತ ಅಂದ್ರೆ ಗೋಕ್ಷೂರನ ಕೊಡ್ತಿದ್ರು. ಸೊ ನಮ್ ನ್ಯಾಸ್ಟಿಯಂ ಅಲ್ಲಿ ಗೋಕ್ಷೂರದ ಸ್ಟೆಮ್ ಕಂಟೆಂಟ್ ಇರೋದ್ರಿಂದ, ಸೊ ನಮ್ ನ್ಯಾಸ್ಟಿಯಂ ಅಲ್ಲಿ ನೀವು ಕೊಟ್ಟಾಗ ಡೆಫಿನೆಟ್ಲಿ ಸ್ಟೋನ್ ಫಾರ್ಮೇಶನ್ ಆಗೋ ಚಾನ್ಸಸ್ ಬಹಳಷ್ಟು ಕಮ್ಮಿ. ಓಕೆ, ಸೊ ಇದ್ರ ಜೊತೆ ಇನ್ನೇನ್ ಆಡ್ ಮಾಡಿದೀವಿ ನಾವು ನ್ಯಾಸ್ಟಿಯಂ ಅಲ್ಲಿ ಅಂತಂದ್ರೆ ಪಿಪ್ಪಲಿ ಎಲ್ರಿಗೂ ಗೊತ್ತಿದ್ದಂಗೆ ಅದು ಬಂದ್ಬಿಟ್ಟು ಪೆಪ್ಪರ್. ಸೊ ಇಟ್ಸ್ ಪೈಪರ್ ಲಾಂಗಮ್ ಅಂತ ಕರಿತೀವಿ. ಇದು ಯೋಗವಾಹಿ ಫ್ರೂಟ್. ಇದು ಅದ್ರದ್ದು ಹೂವಿಂದ ಅದ್ರದ್ದು ಪೌಡರ್ ಮಾಡಿ ಇದಕ್ಕೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ನ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ. ಸೊ ಪಿಪ್ಪಲಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಟು ಅಬ್ಸಾರ್ಬ್ ದ ಕ್ಯಾಲ್ಸಿಯಂ ಫ್ರಮ್ ದ ಬಾಡಿ. Nasturtium's milk calcium is not of salt and provides higher level in the capillary. So calcium is not a salt. So namdu Nasturtium milk calcium alli it is not salt, provides higher levels in the capillate form alli irutte. So compared to others du namdralli higher level irutte. Idu banದ್ಬಿಟ್ಟು film coated tablets in the ಕ್ಯಾಪ್ಸೂಲ್ ಶೇಪ್ ಅಲ್ಲಿ ಇರತ್ತೆ, ಈಸಿ ಟು ಸ್ವಾಲೋ. ಸೊ ಯೂಶಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತುಂಬಾ ಜನ ಟ್ರೈ ಮಾಡಿರ್ತೀರ, ತಗೊಂಡಿರ್ತೀರ, ಅದ್ ಗಂಟ್ಲಿಗೆ ಒಂಥರ ಕಹಿ ಕೊಡುತ್ತೆ, ಒಂಥರ ವಾಂತಿ ಬಂದಂಗ ಆಗತ್ತೆ, ದಪ್ಪ ಇರತ್ತೆ ಅದನ್ನ ನೋಡಕ್ಕೆಲ್ಲ. ಸೊ ನಮ್ದು ಬಂದ್ಬಿಟ್ಟು ಈಸಿ ಟು ಸ್ವಾಲೋ ಅಂಡ್ ಇಟ್ ಇಸ್ ಇನ್ ಅ ಕ್ಯಾಪ್ಸೂಲ್ ಫಾರ್ಮೆಟ್ ಅಲ್ಲಿ ಇದೆ. ಹೆಂಗ್ ಯೂಸ್ ಮಾಡ್ಬೇಕು ನೀವು ಕ್ಯಾಲ್ಸಿಯಮ್ಮು ಅಂತಂದ್ರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲಾ ಏಜ್ ಗ್ರೂಪ್ಗೂ ರಿಕ್ವೈರ್ಮೆಂಟ್ ಇದೆ. ಓಕೆನಾ? ಸೊ ಇದ್ರಲ್ಲಿ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಏನಕ್ಕೆ ಅಂತ, ಐ ಮೀನ್ 5 to 70 years ಅಂತ ಕೊಟ್ಟಿದ್ದಾರೆ. ಸೊ ಈಚ್ ಕ್ಯಾಪ್ಲೆಟ್ಸ್ provides 33% of daily requirements of calcium. ಎಷ್ಟು ಪರ್ಸೆಂಟೇಜ್ ಕೊಡ್ತಿದೆ ನಮ್ಗೆ? 33% of daily requirements of calcium. 200 mg of elemental calcium has milk calcium ಸಿಗ್ತಿದೆ ನಮ್ಗೆ. ಸೊ ಈ ಕ್ಯಾಪ್ಲೆಟ್ ಸ್ಪೆಷಲಿ ಡಿಸೈನ್ಡ್ ವಿತ್ ದ ಸ್ಕೋರಿಂಗ್ ಲೈನ್ ಇನ್ ದ ಸೆಂಟರ್. ಇದ್ರಲ್ಲಿ ಏನಿರುತ್ತೆ, ಆ ಟ್ಯಾಬ್ಲೆಟ್ ನ ನೀವೇನಾದ್ರೂ ನೋಡಿದ್ರೆ ಅದ್ರ ಮಧ್ಯದಲ್ಲಿ ಒಂದ್ ಲೈನ್ ಇದೆ. ಓಕೆ, ಟು ಬ್ರೇಕ್ ದ ಕ್ಯಾಪ್ಲೆಟ್ ಇಂಟು 2 equal ಪೋರ್ಷನ್. ಅದನ್ನ ನಾವು ಜಸ್ಟ್ ಹೀಗ್ ಮಾಡಿದ ತಕ್ಷಣ ಅದನ್ನ 2 ಪೀಸ್ ಆಗಿ ಮಾಡ್ಬೋದು. ತುಂಬಾ ದೊಡ್ಡದ್ ನುಂಗ ಕಷ್ಟ ಇರೋರು ಅದನ್ನ ಒಂದ್ ಪೀಸ್ ಮಾಡ್ಬಿಟ್ಟು ಒಂದಾದ್ಮೇಲೆ ಒಂದು ತಗೋಬಹುದು. 1 caplet per day for all ages after food with the glass of water for at least 3 months continuously. ಎಷ್ಟು ತಿಂಗಳಿಗೆ ಕೊಡ್ತೀರಾ? 3 ತಿಂಗಳು ಕಂಟಿನ್ಯೂಸ್ ಕೊಡ್ತೀರಾ. ಸೊ ಕೆಲವ್ರಿಗೆ ಮೇಡಮ್ ತುಂಬಾನೇ ಡೆಫಿಷಿಯನ್ಸಿ ಇದೆ, ಏನ್ ಮಾಡೋದು? ಬ್ಲಡ್ ಟೆಸ್ಟ್ ಮಾಡಿಸಿ, ತುಂಬಾನೇ ಡೆಫಿಷಿಯನ್ಸಿ ಇದ್ರೆ 2 ಸಲ ಕೊಟ್ರು ಏನೂ ತೊಂದ್ರೆ ಇಲ್ಲ. ಚೆನ್ನಾಗಿ ನೀರ್ ಕುಡಿಲಿಕ್ಕೆ ಹೇಳಿ ಅವರಿಗೆ. ಸೊ ಮಿನಿಮಮ್ ಕನ್ಸಂಪ್ಷನ್ ಬಂದ್ಬಿಟ್ಟು 3 months. ದೇ ಕ್ಯಾನ್ ಎಕ್ಸ್ಟೆಂಡ್ ಆಲ್ಸೋ ಇಫ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ. ಸೊ ಟೇಕ್ ಕೇರ್. ಸೊ ಚಿಲ್ಡ್ರನ್ಸ್ ಅಬೌವ್ 5 to 12 years ಇರೋ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್ ಕೊಡಿ ಪರ್ ಡೇ. ನಾಟ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಅಂಡ್ ಲ್ಯಾಕ್ಟೇಟಿಂಗ್. ಪ್ರೆಗ್ನೆಂಟ್ ಇರೋರಿಗೆ ಕೊಡ್ಬೇಡಿ. ಹಂಗೆ ಹಾಲ್ ಕುಡಿಸ್ತಾರಲ್ಲ ತಾಯಂದಿರು, ಲ್ಯಾಕ್ಟೇಟಿಂಗ್ ಮದರ್ಸ್, ಅವ್ರಿಗೆ ಕೊಡ್ಬೇಡಿ. ಗ್ಯಾಪ್ ಆಫ್ 1 hour
is required between Nastium and any other medicines. ಬೇರೆ ಮೆಡಿಸಿನ್ಸ್ ಜೊತೆ ನಮ್ಮ ಮೆಡಿಸಿನ್ಸ್ ತಗೋಬೇಕಾದ್ರೆ ಮಿನಿಮಮ್ 1 hour ಡಿಫ್ರೆನ್ಸ್ ಇರ್ಲಿ, ಆರ್ ಫೀಲಿಂಗ್ ಕ್ಯಾಪ್ಸ್ಯೂಲ್ಸ್ ಜೊತೆ ತಗೊಳ್ಳೋದಿದ್ರು ಡಿಫ್ರೆನ್ಸ್ ಇರ್ಲಿ, 1 hour ಡಿಫ್ರೆನ್ಸ್ ಇರ್ಲಿ. ಕನ್ಫರ್ಮ್ ಇಫ್ ದೇ ಆರ್ ಟೇಕಿಂಗ್ ಅಂದ್ರೆ ನೀವು ಫಸ್ಟ್ ವಿಚಾರಿಸ್ಕೊಳ್ಳಿ, ಅವ್ರು ಏನಾದ್ರು ಬೇರೆ ಸಪ್ಲಿಮೆಂಟ್ಸ್ ತಗೋತಿದಾರ, ಲೈಕ್ ಪ್ರೋಟೀನ್ ಡ್ರಿಂಕ್ಸ್ ತಗೋತಿದಾರ, ವಿಟಮಿನ್ಸ್ ತಗೋತಿದಾರ, ಅಥವಾ ಬೇರೆ ಯಾವ್ದಾದ್ರು ಕ್ಯಾಲ್ಸಿಯಂ ತಗೋತಿದಾರ. ಇದನ್ನ ಫಸ್ಟೇ ಆಲ್ರೆಡಿ ವಿಚಾರಿಸಿ, ಇನ್ ಕೇಸ್ ಆತರ ಏನಾದ್ರು ಇತ್ತು ಅಂತಂದ್ರೆ ಅವ್ರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬಿಟ್ಟು, ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಕನ್ಸಲ್ಟ್ ಮಾಡ್ಬಿಟ್ಟು ತಗೊಳಕ್ ಹೇಳಿ. ಅವ್ರಿಗೆ ಹೇಳಿ, do not consume more than 500 mg of calcium at the time. One time ಅಲ್ಲಿ 500 mg ಗಿಂತ ಜಾಸ್ತಿ ಕನ್ಸಂಪ್ಷನ್ ಇಲ್ಲ, or 2000 mg total per day. Your body can absorb up to 500 to 600 mg at the time. ನಮ್ಮ ಬಾಡಿ ಕೆಪಾಸಿಟಿ ಎಷ್ಟಿದೆ? 500 to 600 mg ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇದೆ. ಸೊ ಟೇಕ್ 1 tablet and breakfast, another tablet at dinner. ನಾನು ಹೇಳ್ದಂಗೆ ಇಬ್ರು 2 ಸಲ ತಗೊಳ್ಳೋರು ಇದ್ದವ್ರಿಗೆ, ತುಂಬಾ ಡೆಫಿಷಿಯನ್ಸಿ ಇದ್ದವ್ರಿಗೆ ನಾವು 2 ಸಲ ಕೊಟ್ಟಾಗ ಒಂದು ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಕೊಡಿ, ಇನ್ನೊಂದು ಡಿನ್ನರ್ ಟೈಮ್ ಅಲ್ಲಿ ಕೊಡಿ. Nastium a day, what it can do? It can keep your bones and teeth strong, proper cartilage and joints development ಗೆ ಹೆಲ್ಪ್ ಆಗತ್ತೆ, ಆಕ್ಟಿವ್ ಮಸ್ಕ್ಯುಲೇಚರ್ ಇರತ್ತೆ, ಬ್ಲಡ್ ಪ್ರೆಷರ್ ಗೆ ಸಪೋರ್ಟ್ ಮಾಡತ್ತೆ, BP ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡತ್ತೆ, ನರ್ವಸ್ ಸಿಸ್ಟಮ್ ಆಕ್ಟಿವ್ ಮಾಡತ್ತೆ, ಬಾಡಿನ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡತ್ತೆ. ಪ್ರತಿಯೊಂದು ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ನಾವೇನ್ ಅನ್ಕೊಂಡಿದೀವಿ, ನಾನ್ ಇಲ್ಲಿಂದ ಊಟ ಬಾಯಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗತ್ತೆ, ಕೈ ನಡ್ಕ ಬರಲ್ಲ, ಏನು ಬರಲ್ಲ. ಪ್ರಾಪರ್ ಸಪ್ಲಿಮೆಂಟ್ ಇದ್ರೆ ಮೇಂಟೈನ್ ಕ್ಲಾಟಿಂಗ್ ಟೈಮ್, ನಾವೆಲ್ಲಾದ್ರೂ ಬಿದ್ದಾಗ ಕಟ್ಟಾದಾಗ ರಕ್ತ ಬರೋದನ್ನ ಅದಾಗದೇ ಫೈಬ್ರಿನ್ ಮತ್ತೆ ಕಾಗ್ಲೆನ್ಸ್ ಇಂದ ಅದೇ ಆಕ್ಟಿವೇಟ್ ಆಗ್ಬಿಟ್ಟು ಅದೇ ಕ್ಲಾಟಿಂಗ್ ನ ನಿಲ್ಸಕ್ಕೆ ಹೆಲ್ಪ್ ಮಾಡತ್ತೆ. ಸಿಕ್ಕಾಪಟ್ಟೆ ಕೂದಲು ಲಾಸ್ ಇರೋರ್ಗೆ ಹೇರ್ ಲಾಸ್ ಪ್ರಿವೆಂಟ್ ಮಾಡತ್ತೆ. ಮತ್ತೆ ಯೂರೋಲಿಥಿಯಾಸಿಸ್ ಇರತ್ತೆ. ಯೂರೋಲಿಥಿಯಾಸಿಸ್ ಅಂತಂದ್ರೆ ಏನು ಅಂತಂದ್ರೆ ಕಲ್ ಫಾರ್ಮೇಶನ್ ಆಗೋದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಯೂಶಲಿ ತುಂಬಾ ಕ್ಯಾಲ್ಸಿಯಂ ತಗೊಂಡಾಗ ಕಲ್ ಫಾರ್ಮೇಶನ್ ಆಗತ್ತೆ, ಅದರಿಂದ ತೊಂದರೆ ಆಗತ್ತೆ, ತುಂಬಾ ಜನ ಕ್ಯಾಲ್ಸಿಯಂ ಯೂಸ್ ಮಾಡೋದಿಲ್ಲ ಅಂತ. ಬಟ್ ನಮ್ದ್ರಲ್ಲಿ ಆತರ ತೊಂದರೆ ಇಲ್ಲ, ಯಾಕಂದ್ರೆ ನಮ್ದ್ರಲ್ಲಿ ಗೋಕ್ಷೂರ ಇದೆ, ಪಿಪ್ಪಲಿ ಇದೆ, ಇದು ಯಾವ್ದು ಸ್ಟೋನ್ಸ್ ನ ಇರ್ಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸೊ ದೇ ಆರ್ ವೆರಿ, ಅಂಡ್ ವಿ ಕ್ಯಾನ್ ವೆರಿ ಪ್ರೌಡ್ಲಿ ಸೇ Nastium is one of the best calcium tablets which does not help in production of stone, rather it will throw out of the body. Stone formation ಆಗೋದಿಲ್ಲ ಅಂತ ನಾವು ಹೇಳ್ಕೋಬಹುದು. ಮತ್ತೆ ಆಪ್ಟಿಮಲ್ ಅಬ್ಸಾರ್ಪ್ಷನ್ ಕಂಪೇರ್ ಟು ಅದರ್ ಮೆಡಿಸಿನ್ಸ್, ಅದರ್ ಬ್ರಾಂಡ್ಸ್ ಗಿಂತ ನಮ್ದ್ರಲ್ಲಿ ಅಬ್ಸಾರ್ಪ್ಷನ್ ರೇಟ್ ಇಸ್ ವೆರಿ ಗುಡ್ ಅಂತ ಹೇಳ್ತಿರೋದು. ಸೊ ಪಾಯಿಂಟ್ಸ್ ಟು ಪೌಂಡರ್, ಇದ್ರಲ್ಲಿ ಏನ್ ಪಾಯಿಂಟ್ಸ್ ಟು ಪೌಂಡರ್ ಅಂದ್ರೆ, ಬೇರೆ ಎಲ್ಲಾ ಬ್ರಾಂಡ್ಸ್ ನು ಕಂಪೇರ್ ಮಾಡಿದ್ರೆ ಯಾಕೆ ನಂಬರ್ 1 ಅಲ್ಲಿ ಇದೆ, ನಾವ್ ಯಾಕೆ ಲೀಡಿಂಗ್ ಅಲ್ಲಿ ಇದೀವಿ? ಇಟ್ಸ್ ಕ್ಯಾಲ್ಸಿಯಂ ಪ್ಲಸ್ ಪ್ಲಸ್. ಈ ಡಬಲ್ ಪ್ಲಸ್ ಏನಕ್ಕೆ? ನಮ್ ನಾರ್ಮಲ್ ಕ್ಯಾಲ್ಸಿಯಂ ಜೊತೆ ದೇ ಆರ್ 2 drugs which is very important. One is ಗೋಕ್ಷೂರ. ಗೋಕ್ಷೂರ ನಾನು ಹೇಳ್ದಂಗೆ ಇದು ಟ್ರೆಡಿಷನಲಿ ಯೂಸ್ಡ್ ಮೆಡಿಸಿನ್ ಟು ರಿಮೂವ್ ದ ಸ್ಟೋನ್ ಫ್ರಮ್ ದ ಬಾಡಿ. ಸೊ ಗೋಕ್ಷೂರ ನಮ್ದ್ರಲ್ಲಿ ಯೂಸ್ ಮಾಡಿರೋದ್ರಿಂದ ನಮ್ದ್ರಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದಿಲ್ಲ. ಎರಡನೇದು ಪಿಪ್ಪಲಿ. ಪಿಪ್ಪಲಿ ಏನ್ ಮಾಡತ್ತೆ? ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ ಜಾಸ್ತಿ ಮಾಡತ್ತೆ. ಮೆಗ್ನೀಷಿಯಂ ಹೇಗೆ ಇಂಪಾರ್ಟೆಂಟು, ವಿಟಮಿನ್ ಡಿ ಹೇಗೆ ಇಂಪಾರ್ಟೆಂಟು ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡ್ಲಿಕ್ಕೆ, ಪಿಪ್ಪಲಿ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ. ಸೊ 33% of RDA per capsule. Per capsule ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ನಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ? 33% ಆಫ್ ಸಿಗುತ್ತೆ. ಅಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬೋವಿನ್ ಮಿಲ್ಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ನಮ್ ಪ್ರಾಡಕ್ಟ್. ಕ್ಯಾಲ್ಸಿಯಂ ಮತ್ಲಬ್ ಎಲಿಮೆಂಟ್ಸ್ ವೆಲ್ನೆಸ್ Nastium. ಕ್ಯಾಲ್ಸಿಯಂ ಬಗ್ಗೆ ಯಾರೇ ಕೇಳಿದ್ರು, ಏನೇ ಕೇಳಿದ್ರು ನೀವು ಆರಾಮಾಗಿ ಇದನ್ನ ನೀವು ಕೊಡಬಹುದು. ಸೊ ಆಲ್ರೆಡಿ ನಾವ್ ಇವಾಗ ಆಲ್ಮೋಸ್ಟ್ 18 ಪ್ರಾಡಕ್ಟ್ಸ್ ನ ಕವರ್ ಮಾಡಿದೀರಾ. ಸೊ ನೆಕ್ಸ್ಟ್ ರೆಮ್ನಿದ್ರಾ ಲಾಸ್ಟ್ ಮುಗ್ದಿತ್ತು, ಇವಾಗ Nastium ಆಯ್ತು. ಸೊ ಟೈಪ್ ಆಫ್ ಕಸ್ಟಮರ್ಸ್ ಯಾರು ಅಂತಂದ್ರೆ, ದೇ ಆರ್ 3 types of customers, that is A, B and C. ಎಲ್ರಿಗೂ ಗೊತ್ತು, ಪ್ರತಿ ಸೆಷನ್ ಅಲ್ಲೂ ಹೇಳ್ತೀವಿ ನಾವು A, B, C ಅಂದ್ರೆ ಏನು ಅಂತ. A ಅಂದ್ರೆ ಅಚ್ಚಾ ಹೆಲ್ದಿ ಪೀಪಲ್, B ಅಂದ್ರೆ ಬಿಮಾರ್ ಹೋ ಚುಕಾ ಹೈ ಯಾ ಫಿರ್ ಹೋನೆ ವಾಲಾ ಹೈ, ಅಂದ್ರೆ ಕಾಯಿಲೆ ಬರೋರಿದ್ದಾರೆ ಅಥವಾ ಬರೋ ತರ ಅನ್ಸತ್ತೆ.
ಸಿ ಬಂದ್ಬಿಟ್ಟು ಕ್ರಿಟಿಕಲ್ ಪೇಷಂಟ್, ತುಂಬಾನೇ ಕ್ರಿಟಿಕಲ್ ಇರ್ತಾರೆ ಅಥವಾ ತುಂಬಾ ಸೀರಿಯಸ್ ಆಗಿರ್ತಾರೆ. ಸೊ ನಾವ್ ಇದ್ರಲ್ಲಿ ಯೂಸ್ ಮಾಡ್ಬೇಕಾಗಿರೋದು ಯಾವಾಗ ಎ ಮತ್ತೆ ಬಿ ಕ್ಯಾಟಗರಿ ಆಫ್ ಪೀಪಲ್ ಅಲ್ಲಿರೋರಿಗೆ ನಾವು ಯೂಸ್ ಮಾಡ್ಬೇಕು. ಸಿ ಕ್ಯಾಟಗರಿ ಆಫ್ ಇರೋ ಪೀಪಲ್ಗೆ ಅವಶ್ಯಕತೆ. ನಾಳೆ ನಮ್ ಪ್ರೋಗ್ರಾಮ್ ಆನ್ಲೈನ್ ಪ್ರಾಡಕ್ಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಲಿವ್ ಅಂಡ್ ಗೇನ್ ಬಗ್ಗೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ, ಟೇಕ್ ಕೇರ್, ಪ್ಲೀಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಮತ್ತೆ ನಾಳೆ ಸಿಗೋಣ. ಬಾಯ್. Thank you for watching. For more business and product videos, subscribe the channel now.